ಅಂತ ಹೇಳಿದ್ರಲ್ಲ, ಅದು ಏನೇನ್ನ ಕವರ್ ಮಾಡುತ್ತೆ? ಅಂದ್ರೆ ಕಾಮನ್ ಆಗಿ ಏನ್ ಕಲಿಬೇಕು ಜನ? ಇವಾಗ ಯೂಶಲಿ ಹೇಳ್ಬೋದಲ್ವಾ, ನಾವೆಲ್ಲರೂ ಮನುಷ್ಯರು, ನಾವು ಮನುಷ್ಯ ತರ ಟ್ರೀಟ್ ಮಾಡಿದ್ರೆ ಸಾಕು ಅಂತ. ಅದಷ್ಟೇ ಇರಲ್ಲ ಅಲ್ವಾ, ಕೆಲವೊಂದು ಸ್ಪೆಸಿಫಿಕ್ ಒಂದು ಥಿಂಗ್ಸ್ ಕ್ಲಿಯರ್ ಇರುತ್ತೆ. ಆಗಿರುತ್ತೆ ನಿಮ್ಮ ಫಿಸಿಕಲ್ ಬಿಹೇವಿಯರ್ ಇನ್ ದ ಆಫೀಸ್. ನೀವು ರೈಟ್ ಫ್ರಮ್ ನೀವು ಹೆಂಗೆ ನೀವು ಪ್ರೆಸೆಂಟಬಲ್ ಆಗಿ ಆಫೀಸಿಗೆ ಬರ್ತೀರಾ, ನಿಮ್ಮ ಬಿಹೇವಿಯರ್ ಇನ್ ದ ಆಫೀಸ್, ಹೆಂಗೆ ನೀವು ಕೊಲೀಗ್ಸ್ ಜೊತೆ ನಡ್ಕೋಬೇಕು, ಅದೊಂದೇ ಅಲ್ಲದೆ ನೀವು ಹೆಂಗೆ ನಿಮ್ಮ ವಿತ್ ರೆಸ್ಪೆಕ್ಟ್, ಹೌ ಡು ಯು ಡೀಲ್ ವಿತ್ ಪೀಪಲ್, how do you treat in case of any why you should not get into any kind of a harassing situation. So ಈ ತರ ಎಲ್ಲ ಏನಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಒಂದು ಸ್ಮಾಲ್ ಕಾಂಪ್ರಹೆನ್ಷನ್ ತರ ಕೊಟ್ಬಿಟ್ಟು ಅದಕ್ ಪ್ರಕಾರ ಟೆಸ್ಟ್ ತಗೋತೀವಿ ಪ್ರತಿ ಒಂದು ಟಾಪಿಕ್ಗೂ. ಈಗ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಆ ಡಿಪಾರ್ಟ್ಮೆಂಟ್ ಅಂದ್ರೆ ದೇ ವರ್ಕ್ ವಿತ್ ವೆಂಡರ್ಸ್ ಔಟ್ಸೈಡ್, ರೈಟ್? ಸೊ ಅದು ಬಿಸ್ನೆಸ್ ಎಥಿಕ್ಸ್, ದಟ್ಸ್ ಅ ನೆಕ್ಸ್ಟ್ ಥಿಂಗ್ ದಟ್ ಆಲ್ಸೋ ಗೆಟ್ಸ್ ಕವರ್ಡ್. ಏನ್ ಮಾಡ್ಬೋದು, ವಾಟ್ ಇಸ್ ಕರೆಕ್ಟ್, ವಾಟ್ ಇಸ್ ಇನ್ಕರೆಕ್ಟ್, ಎಲ್ಲದಕ್ಕೂ ಒಂದು ಕತೆ ಬರೆದು ಆ ಕತೆಗೆ ನಾವು ಕ್ವೆಶ್ಚನ್ ಆನ್ಸರ್ ಕೇಳಿದಾಗ ಎಂಪ್ಲಾಯೀಸ್ ಒಂದು 7 on 10 ತಗೋಬೇಕು ಪಾಸ್ ಮಾಡಕ್ ಅದನ್ನ. ಅದು ಆಗಿಲ್ಲ ಅಂದ್ರೆ ಎಷ್ಟೋ ಜನ ಫೇಲು ಆಗಿದ್ದಾರೆ, ಅದನ್ನ ಅವ್ರು ತಿರ್ಗಾ ತಗೊಳ್ಬೇಕು. ಸೊ ಅಂದ್ರೆ ಅವ್ರಿಗೆ ಬೇಸಿಕ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇದೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಕ್ಲೈಂಟ್ ಜೊತೆ ಹೊರಗಡೆ ಹೋದಾಗ ಊಟ ಮಾಡಿದ್ರೆ ಯಾರು ಬಿಲ್ ಕೊಡ್ಬೇಕು, ಆಮೇಲೆ ಅವರು ಗಿಫ್ಟ್ ಕೊಟ್ರೆ ಇಸ್ಕೋಬೇಕೋ ಬೇಡವೋ? ಅಲ್ಲ, ಈಗ ನಮ್ಮ HR ಅಲ್ಲೇ ತಗೊಳ್ಳಿ, ಸಿಂಪಲ್ ಎಕ್ಸಾಂಪಲ್, ರೈಟ್? ಈಗ ಒಬ್ರು ಮ್ಯಾನೇಜರ್ ಕೇಳ್ತಾರೆ, ಓಕೆ ನನಗ್ ನನ್ನ ಟೀಮ್ ನಲ್ಲಿರೋ ಇಷ್ಟು ಡೇಟಾ ಬೇಕು, ಈ ಡೇಟಾ ಬೇಕು ವಿತ್ ಈ ಫೋನ್ ನಂಬರ್ಸ್ ಕೊಡ್ತೀಯಾ ಅಂತ. ಸೊ ನಮ್ಗೆ ಅದಕ್ಕೆ ಒಂದು ಟೆಸ್ಟ್ ನಡೆದಿರುತ್ತೆ. ಇಸ್ ಇಟ್ ಕರೆಕ್ಟ್ ಟು ಶೇರ್ ದಿ ಡೀಟೇಲ್ಸ್ ಆಫ್ ಎನ್ ಎಂಪ್ಲಾಯಿ ಟು ಎನಿಬಡಿ? ಬಿಕಾಸ್ ನಾವು ಕಸ್ಟೋಡಿಯನ್ಸ್ ಆಫ್ ಎಂಪ್ಲಾಯಿ ಡೇಟಾ. ಒಂದು ಎಂಪ್ಲಾಯಿದು ಪ್ರತಿಯೊಂದು ಡೀಟೇಲ್ನು ನಾವು ಬೇರೆ ದೇಶಗಳಲ್ಲೆಲ್ಲ ಅಂತೂ ಅದು ಸೋಷಿಯಲ್ ಸೆಕ್ಯೂರಿಟಿ ಕೊಡೋ ಹಾಗೆ ಇಲ್ಲ. ನಮ್ ದೇಶದಲ್ಲಿ ಒಂಥರ ಏನಾಗಿದೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಯ್ಯೋ ನಡೆಯುತ್ತೆ, ಅಯ್ಯೋ ಕೊಟ್ರಾಗತ್ತೆ. ಇವಾಗ ನೀವು ತಗೊಳ್ಳಿ, ನಿಮ್ಮ ಈ ಮಾರ್ಕೆಟಿಂಗ್ ಕಾಲ್ಸ್ 1,000 ಕಾಲ್ಸ್ ಬರುತ್ತೆ ಮಲ್ಗಿರ್ಬೇಕಾದ್ರೆ ನಮಗೆ ಮನೆಯಲ್ಲಿ. ಯಾರು ಕೊಟ್ಟಿದ್ದಾರೆ ನನ್ನ ನಂಬರ್ ಅವ್ರಿಗೆ, ರೈಟ್? ನಾನ್ ಯಾವತ್ತು ಹೋಗಿಲ್ಲ, ನಾನು ಯಾವತ್ತು ಕೊಂಡ್ಕೊಂಡಿಲ್ಲ, ನಾನೆಲ್ಲೂ ಚೀಟಿ ಬರ್ದಿಲ್ಲ, ರೈಟ್? ಸೊ ಏನಂದ್ರೆ ಡೇಟಾ ಇಸ್ ಡೆಲ್ಟ್ ವಿತ್ ಲಾಟ್ ಆಫ್ ಲೀನಿಯನ್ಸಿ. ಆದ್ರೆ ಅದೇ ನಾವುಗಳು ಮಾಡಕ್ ಹೋದಾಗ ಕಸ್ಟಮರ್ ಏನಾದ್ರು ಅವನಿಗೆ ಗೊತ್ತಾದ್ರೆ ಅವನ್ ಡೇಟಾ ಬೇರೆ ಕಡೆ ತೇಲಾಡ್ತಾ ಇದೆ ಅಂತ ಲಾಟ್ ಆಫ್ ಇಂಪ್ಲಿಕೇಶನ್ಸ್. ಸೊ ಹಂಗಾಗಿ ನಮ್ಮ ಲಯಬಿಲಿಟಿ ಆಸ್ ಅನ್ ಆರ್ಗನೈಸೇಷನ್ ನಾವು ಕಮ್ಮಿ ಮಾಡ್ಕೋಬೇಕಾದಾಗ HR ಪ್ಲೇಸ್ ಅ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ಎಜುಕೇಟಿಂಗ್ ಎಂಪ್ಲಾಯೀಸ್, reiterating that communication and education time and again, and ensuring that our legal binding, that ನಾವ್ ಇಷ್ಟೆಲ್ಲ ನಿನಗೆ ಹೇಳ್ಕೊಟ್ ಮೇಲೂ ನೀನೇನಾದ್ರೂ ಪೆದ್ದ ಕೆಲಸ ಮಾಡ್ಕೊಂಡ್ರೆ ನಮ್ಮ ಲಯಬಿಲಿಟಿ ಎಲ್ಲಿಗೆ ಬಂದು ಸ್ಟ್ಯಾಂಡ್ ಆಗುತ್ತೆ ಅಂಡರ್ ವೇರಿಯಸ್ ಸಿಚುವೇಶನ್ಸ್. ಸೊ ಅಲ್ಲಿ ತುಂಬಾ ಅದು ವೈಟಲ್ ರೋಲ್ ಆಗುತ್ತೆ ನಮ್ದು. ಆಕ್ಚುಲಿ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಲ್ವಾ, ಅಂದ್ರೆ ಈಗ ಎಷ್ಟೊಂದ್ಸಲಿ ಅವ್ರ ಕಾಲೇಜ್ ಮೈಂಡ್ ಸೆಟ್ ಇಂದ ಒಂದು ಕಾರ್ಪೊರೇಟ್ ಮೈಂಡ್ ಸೆಟ್ ತರಕ್ಕೇನೆ ಇಟ್ಸ್ ಅ ಹ್ಯೂಜ್ ಜರ್ನಿ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈಗ ಸಿಂಪಲ್ ಇದು ತಗೋಬೇಕು ಅಂದ್ರೆ, ನಿಮಗೆ ಡೌಟ್ ಇದ್ರೆ ಕೇಳಿ ಅಂತ ಹೇಳಿ ಅವ್ರು ಓಪನ್ ಆಗಿ ಡೌಟ್ ಕೇಳ್ಬೋದು ಅನ್ನೋ ಒಂದು ಇದು ಬರಕ್ಕೆ ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಒಂದು ಕ್ವೆಶನ್ ಕೇಳಿದ್ರೆ ದಡ್ಡ ಅನ್ಕೊಂಡ್ಬಿಡ್ತಾರೆ ಅಂತಿರ್ಬೋದು, ಅಥವಾ ನಾನು ಕಾಂಟ್ರಡಿಕ್ಟ್ ಮಾಡಿದ್ರೆ ಅವರು ಅಂದ್ರೆ ನಮ್ ಲೆಕ್ಚರರ್ಸ್ ಇರ್ತಾರಲ್ಲ ಆ ತರ ಟಾರ್ಗೆಟ್ ಮಾಡ್ಬಿಡ್ತಾರೆ ಅನ್ನೋ ತರನು ಇದೆಲ್ಲ ಇರುತ್ತೆ. ಆಮೇಲೆ ಕೆಲವು ನಮ್ ಹೋಲ್ ಎಜುಕೇಶನ್ ಸಿಸ್ಟಮ್ ಇಸ್ ಸೆಂಟರ್ಡ್ ಆನ್ ನಾನ್ ಹೆಂಗೆ ಎಲ್ರನ್ನ ಸೈಡ್ ತಳ್ಬಿಟ್ಟು ನಾನ್ ಹೆಂಗ್ ಮುಂದೆ ಬರ್ಬೇಕು ತರ. ಸೊ ಒಂದು ಟೀಮ್ ವರ್ಕ್ ಮಾಡ್ಬೇಕು, ಅಥವಾ ನೀನು ಹೊಸದಾಗೇನೋ ಕಲ್ತಿದ್ನ ನಾಲೆಡ್ಜ್ ಶೇರ್ ಮಾಡ್ಬೇಕು, ಆ ಕಾನ್ಸೆಪ್ಟ್ಸ್ ಒಂಥರ ತುಂಬಾ ಏಲಿಯನ್ ಅನ್ಸುತ್ತೆ. ಸೊ ಐ ಥಿಂಕ್ ದಟ್ ಕಲ್ಚರಲ್ ಟ್ರಾನ್ಸಿಷನ್ ಇಸ್ ಈಕ್ವಲಿ ಚಾಲೆಂಜ್ ಅನ್ಸುತ್ತಲ್ಲ. ಅದನ್ನ ನೀವು ನೋಡಿದ್ರೆ ಆಕ್ಚುಲಿ ನಮ್ಮ ಒಂದು 15 ವರ್ಷದ ಹಿಂದೆ ಜಾಯಿನ್ ಆಗಿದ್ ಫ್ರೆಷರ್ಸ್ ಅವ್ರು ಹೇಗಿದ್ರು ಕಾಲೇಜಿಂದ ಬಂದವರು ವರ್ಸಸ್ ಇವಾಗ ಕಾಲೇಜಿಂದ ಬಂದಿರೋರು, ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಇನ್ ದ ವೆರಿ ಆಟಿಟ್ಯೂಡ್ ಆಫ್ ಪೀಪಲ್. ಅಲ್ಲ, ಅದರಲ್ಲಿ ಅದರದೇ ಪಾಸಿಟಿವ್ಸ್ ನೆಗೆಟಿವ್ಸ್ ಇದೆ. ನೀವು ನೋಡಕ್ ಹೋದ್ರೆ ನೀವ್ ಹೇಳ್ತಿದ್ರಲ್ಲ, ಮುಂಚೆ ಬರ್ತಿರೋರು ಬಂದಿರೋದು ನಾನು ಕಲಿಯಕ್ಕೆ, ಕಲ್ತ್ಕೋತೀನಿ, ಮಾಡ್ತೀನಿ, ಆ ಒಂದು ಏನಂತಾರೆ ಇಂಟ್ರೆಸ್ಟ್ ಗ್ರೋ ಲರ್ನ್ ಅದು ತುಂಬಾ ಇತ್ತು. ಅಂಡ್ ನೀವ್ ಹೇಳ್ದಂಗೆ ದೇವರ್ ಲಾಟ್ ಮೋರ್ ಪೊಲೈಟ್, ಡೊಸೈಲ್ ಅಂಡ್ ಆಯ್ತು ಫಸ್ಟ್ ಒಂದು 3-4 ವರ್ಷ ಅಂತೂ ಅವರು ಎಲ್ಲೋ ಎಲೆಮರೆಕಾಯಾಗಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ರು. ಬಟ್ ಇವಾಗ ಬರ್ತಾ ಇರೋರು ಅಥವಾ ಅಲ್ಲಿ ಕಾಲೇಜಲ್ಲಿ ಕೊಡ್ತಾ ಇರುವಂತಹ ತರಬೇತಿನೇ ಆಗಿದೆಯೋ, ದೇ ಆರ್ ವೆರಿ ವೆರಿ ವೋಕಲ್. ಇದು ನನ್ನ ಒಂದು ಪರ್ಸನಲ್ ಅನುಭವ. ಇನ್ಫ್ಯಾಕ್ಟ್ ಅವರು ಹೆಂಗೆ ಅಂದ್ರೆ, ನನ್ ಪ್ರಕಾರ ನೀವು ಕೇಳಕ್ ಹೋದ್ರೆ ಕೆಲಸ ಫಸ್ಟ್ ಕಮ್ಮಿ, ಮಾತೇ ಜಾಸ್ತಿ. ಒಂದು ಏನಂತಾರೆ, ಅವ್ರ ಡೌಟ್ಸು
ಅವ್ರಿಗೆ ಏನಂದ್ರೆ ಎಲ್ಲ ತಟ್ ಅಂತ ಹೇಳ್ಬೇಕು, ತಟ್ ಅಂತ ಸೊಲ್ಯೂಷನ್ ಬೇಕು. ಅಂಡ್ ಏನಂದ್ರೆ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಬಿಕಾಸ್ ಅವ್ರ ಸೀನಿಯರ್ಸ್ ಏನೇನಾಗಿದೆ ಅಂತ ಕಲ್ತು ಒಳಗಡೆ ಅವ್ರಿಗೆ ಬಂದಾಗ ಅವರಲ್ಲಿ ತುಂಬಾನೇ ಪ್ರಶ್ನೆಗಳಿರುತ್ತೆ. ನೀವ್ ಹಂಗೆ ನೋಡಿ, ಇವತ್ ಕ್ಯಾಂಪಸ್ ಅಲ್ಲೂ ಕೂಡ ಮುಂಚೆ ಎಲ್ಲ ಕಂಪನೀಸ್ TCS ಬಂತ, HCL ಬಂತ, ವಿಪ್ರೋ ಬಂತ, ಕೊಟ್ರು, ಇವನ್ನೆಲ್ಲ ಸೇರ್ಕೊಂಡ್ಬಿಡ್ತಾ ಇದೀವಿ. ಇವಾಗ ಆತರ ಇಲ್ಲ. ಆ ಫ್ರೆಶರ್ ಏನಿದಾನೆ, he doesn't mind, ನಾನು ಒಂದು ಸ್ಟಾರ್ಟ್ಅಪ್ ಹೋಗಿ ಸೇರ್ಕೋತೀನಿ. ದ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇಸ್ ಆಲ್ಸೋ ವೆರಿ ಹೈ. ಸೊ ಅವರಲ್ಲಿ ಹೆಂಗಿದೆ ಅಂದ್ರೆ ಏನಂತಾರೆ, ಒಂದು ಪಾಸಿಟಿವ್ ಅಗ್ರೆಸಿವ್ನೆಸ್ ವಿಚ್ ಇಸ್ ಇನ್ ಅ ವೇ ವೆರಿ ಗುಡ್. ಅದು ಮತ್ತೆ ದ ಅರ್ಜೆನ್ಸಿ ಇದೆಯಲ್ಲ, ಅದ್ ಎರಡು ಸ್ವಲ್ಪ ಲೀಥಲ್ ಕಾಂಬಿನೇಷನ್ ಅಷ್ಟೇ. ಸೊ ಹಂಗಾಗಿ ನಮಗೂನು ಅವ್ರನ್ನ ಯಾವ ತರದ್ರಲ್ಲಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಪ್ರತಿ ವರ್ಷ ನಾವು ಮಾಡ್ದಾಗ್ಲೂ ಒಂದೊಂದು ನಮ್ಗೆ ಒಂದು ಲರ್ನಿಂಗ್ ಇರುತ್ತೆ ಅದರಲ್ಲಿ. ನೀವ್ ಅದಕ್ಕೆ ನೋಡಕ್ ಹೋದ್ರು ಎಲ್ರಿಗೂ ಒಂದು ವರ್ಷದಲ್ಲಿ ಒಂದು ಅಪ್ರೈಸಲ್ ಅಂತ ಮಾಡ್ತೀವಿ. ಬಟ್ ಈ ಫ್ರೆಶರ್ಸ್ ಎಲ್ಲ ಬಂದ್ರೆ 18 ಇಂದ 24 ತಿಂಗಳ ತನಕ ನಾವು ಅವ್ರನ್ನ ಫ್ರೆಶರ್ ಅಂತಾನೆ ಕರೆದು ಅವರಲ್ಲಿ ಅಷ್ಟು ನಾವು ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಓಕೆ, ಸಾಮಾನ್ಯವಾಗಿ ಸ್ವಲ್ಪ ಬೇಸಿಕ್ ಕ್ವೆಶನ್. ಸಾಮಾನ್ಯವಾಗಿ HR ಅಂದ್ರೆ ಆಫರ್ ಲೆಟರ್ ಕೊಡೋರು, ಎತ್ನಿಕ್ ಡೇ ಮಾಡೋರು ಅಂತ 2 ಬಾಕ್ಸ್ ಅಲ್ಲಿ ಹಾಕಿದ್ರು, ಮತ್ತೆ ಆಫರ್ ಲೆಟರ್ ಕಳ್ಸೋರು 3 ಬಾಕ್ಸ್. ಬಟ್ HR ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ, ಯಾವ ಡಿಪಾರ್ಟ್ಮೆಂಟ್ ಏನೇನ್ ಮಾಡುತ್ತೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಚೂಡಾ ಕಾಫಿನಲ್ಲಿ ಏನು ಸ್ಪೆಷಲ್ಲು ಅಂತ ಅರಳಿಕಟ್ಟೆ ಅವ್ರು ಕೇಳಿದ್ವಿ. ಅವರು ಚೂಡಾ ಕಾಫಿನಲ್ಲಿ ಶೃಂಗೇರಿಯ ಮಣ್ಣಿನ ಗುಣ ಇದೆ ಅಂತ ಉತ್ತರ ಕೊಟ್ಟರು. ಅದಕ್ಕೆ ನಾವು ಕೊಲಂಬಿಯಾದವರು ಇದನ್ನೇ ಹೇಳ್ತಾರಲ್ವಾ, ಕೊಲಂಬಿಯಾ ಮಣ್ಣಿನ ಗುಣ ಇದೆ, ಕೂರ್ಗವರು ಇದನ್ನೇ ಹೇಳ್ಬೋದು ಅಂತ ಎಡವಟ್ಟು ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಇದನ್ನು ಸಣ್ಣ ರೈತರು ತಮ್ಮ ಅಡಿಕೆ, ಏಲಕ್ಕಿ ಮತ್ತು ಬಾಳೆ ಸಸಿಗಳ ನಡುವೆ ಈ ಕಾಫಿನ ಬೆಳೀತಾರೆ. ಚಿಕ್ಕ ಚಿಕ್ಕ ತೋಟಗಳಲ್ಲಿ ಇದನ್ನು ಬೆಳೆಸ್ತಾರೆ. ಹಾಗಾಗಿ ರೈತರು ತಮ್ಮ ಕ್ವಾಲಿಟಿ ಕಂಟ್ರೋಲ್ ಜೊತೆ ತಮ್ಮ ಹೆಮ್ಮೆಯನ್ನು ಕೂಡ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ವಿಶೇಷ ಗುಣ ಇದೆ ಅಂತ ಹೇಳಿದ್ರು. ಅವ್ರ ಕಾಫಿ ನಿಮಗೆ CHEWDA.com ನಲ್ಲಿ ಸಿಗುತ್ತೆ. ಅದೇ ಅವ್ರ ವೆಬ್ಸೈಟ್ ID. ಮತ್ತು ನೀವು AK10 ಅಂತ ಕೂಪನ್ ಕೋಡ್ ಬಳಸಿದ್ರೆ ನಿಮಗೆ 10% ರಿಯಾಯಿತಿ ಕೂಡ ಇದೆ. ತಡ ಯಾಕೆ, ಶೃಂಗೇರಿನೇ ನಿಮ್ಮ ಮನೆ ಬಾಗಿಲಿಗೆ ಕರೆಸಿ. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಓಕೆ, ಸಾಮಾನ್ಯವಾಗಿ ಸ್ವಲ್ಪ ಬೇಸಿಕ್ ಕ್ವೆಶನ್. ಸಾಮಾನ್ಯವಾಗಿ HR ಅಂದ್ರೆ ಆಫರ್ ಲೆಟರ್ ಕೊಡೋರು, ಎತ್ನಿಕ್ ಡೇ ಮಾಡೋರು ಅಂತ 2 ಬಾಕ್ಸ್ ಅಲ್ಲಿ ಹಾಕಿದ್ರು, ಮತ್ತೆ ಆಫರ್ ಲೆಟರ್ ಕಳ್ಸೋರು 3 ಬಾಕ್ಸ್. ಬಟ್ HR ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ, ಯಾವ ಡಿಪಾರ್ಟ್ಮೆಂಟ್ ಏನೇನ್ ಮಾಡುತ್ತೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತ. ಸೊ ನೀವೊಂದು ಸಿಂಪಲ್ ಸ್ಟೆಪ್, ಒಂದು ಎಂಪ್ಲಾಯಿ ಲೈಫ್ ಸೈಕಲ್ ಅಂತಾನೆ ತಗೊಳ್ಳೋಣ. ಅಂದ್ರೆ ಅವನು ಆಫೀಸಿಗೆ ಸೇರಿದ ದಿನದಿಂದ ಅಥವಾ ಸೇರಕ್ಕೆ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ಇರೋದ್ರಿಂದ ಹಿಡಿದು ಅವನು ಆಯ್ತಪ್ಪ ಈ ಕಂಪನಿ ಸಾಕು ನನಗೆ ಬಿಟ್ಟು ಹೋಗ್ತೀನಿ, ಅಥವಾ ಇವನು ತುಂಬಾ ಹೋಪ್ಲೆಸ್ ನಾವೇ ತೆಗಿಬೇಕು, ರೈಟ್? ಅಲ್ಲಿ ತನಕ ಅವನ್ ಜೀವನ ಹೇಗ್ ನಡೆಯುತ್ತೆ ಅದನ್ನ ನೀವು ಒಂದು ಸಿಂಪಲ್ ಆಗಿ ನೋಡಿದ್ರೆ, ಇದು IT ಅಂತಲ್ಲ ಅಥವಾ ಬೇರೆ ಯಾವುದೇ ಒಂದು ಡಿವಿಷನ್, ಸಿಂಪಲ್ ಎಂಪ್ಲಾಯಿ ಲೈಫ್ ಸೈಕಲ್. ಹೈರಿಂಗ್ ತಗೊಳ್ಳಿ ನೀವು, ಕರೆಕ್ಟ್? ಸೊ ಅಲ್ಲಿ HR ಬರ್ತಾರೆ. ಹೈರಿಂಗ್ ಆದ್ಮೇಲೆ ಅವನನ್ನ ಆನ್ ಬೋರ್ಡಿಂಗ್ ಅಂತ ಮಾಡ್ತೀವಿ. ಅದನ್ನ ಹೆಂಗೆ ಅವನಿಗೆ ಕಲಿಸ್ಕೊಡೋದು, ಆಯ್ತು ಇದೇಪ್ಪ ನಮ್ ಕಂಪನಿ, ಅದನ್ನ ನಾವು IT BT ನಲ್ಲಿ ಸ್ಟೈಲ್ ಆಗಿ ಇಂಡಕ್ಷನ್ ಅಂತ ಹೇಳ್ತೀವಿ ಅಥವಾ ಆನ್ ಬೋರ್ಡಿಂಗ್ ಅಂತ ಹೇಳ್ತೀವಿ. ಅದೇ ನೀವು ಬೇರೆ ಸ್ಕಿಲ್ಡ್ ನೀವು ತಗೊಂಡ್ರು, ನಮ್ ಗೌರ್ಮೆಂಟ್ ಅಲ್ಲಿ ತಗೊಂಡ್ರು, ಅವರನ್ನ ಕರೆದು ಏನ್ ಮಾಡ್ಬೇಕು, ಹೇಗಿರುತ್ತೆ ಅವ್ರ ಕೆಲ್ಸ, ಅದನ್ನ ತಿಳಿಸ್ಕೊಡುವಂತಹ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಕ್ ಏನಿರುತ್ತೆ, ಅಲ್ಲಿ ನಿಮಗ್ HR ಬೇಕಾಗ್ತಾರೆ. ನಾವು ಟ್ರೈನ್ ಮಾಡದೇ ಇರ್ಬೋದು, ಬಟ್ ಆ ಟ್ರೈನಿಂಗ್ ಕೊಡ್ಸಿ ಅವ್ರಿಬ್ರನ್ನು ಒಂದು ಪ್ಲಾಟ್ಫಾರ್ಮ್ ತರೋದಕ್ಕೆ ಆ ಒಂದು ಎಫರ್ಟ್ ಏನಿರುತ್ತೆ ಅದನ್ನ ತಗೊಳ್ಳೋವನು ಆ HR ಪರ್ಸನ್. ಅದಾದ್ಮೇಲೆ ಅವನು ಆ ಒಂದು ಎಂಪ್ಲಾಯಿ ಇಡೀ ವರ್ಷದಲ್ಲಿ ಅವಳ ಅಥವಾ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನ ನೋಡ್ಕೋಬೇಕಾದಾಗ ಅಲ್ಲಿ ನಿಮಗೆ HR ಬರ್ತಾರೆ. ಅದಾದ ಬೇರೆ ಏನೇ ಸಣ್ಣ ಪುಟ್ಟ ಅವ್ರದ್ದು ಏನೇ ಕಷ್ಟಗಳಿರ್ಲಿ,
ರೈಟ್? ಸಿಂಪಲ್ ಥಿಂಗ್ಸ್. ಈಗ ನೀವು ನೋಡಿದ್ರೆ ಆಯ್ತು, ನನ್ನ ಇನ್ಶೂರೆನ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಈ ತರ ನಮ್ಮ ನಮ್ಮ ಮನೆಯಲ್ಲಿ ಯಾರನ್ನೋ ಅಡ್ಮಿಟ್ ಮಾಡಿದೀನಿ, ನಂದು ಇನ್ಶೂರೆನ್ಸ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಹೆಲ್ಪ್ ಬೇಕು. ಒಂದು ಕಂಪನಿ ಇನ್ಶೂರೆನ್ಸ್ ಸ್ಕೀಮ್ ಇರತ್ತಲ್ವಾ, ಆಗ ನಾವು ಒಂಥರ ಒನ್ ಸ್ಟಾಪ್ ವಿಂಡೋ ಇದ್ದಂಗೆ. ಯಾರೇ ನಮ್ಗಿದ್ರು ಕಾಲ್ ಮಾಡಿ ನಂಗೆ ಈ ತರ ಪ್ರಾಬ್ಲಮ್ ಆಗಿದೆ, ಅದು ಒಂದು HR ನಲ್ಲಿ ಆಯ್ತು, ನಾವು ಹಿಂದ್ಗಡೆ ಹೋಗ್ಬಿಟ್ಟು ಯಾರಿದಾರಪ್ಪ, ಯಾರು ಸಹಾಯ ಮಾಡ್ತೀರಾ, ನೀನಾ 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 ಅಂತ ಹೇಳಿ ವಾಪಸ್ ಎಂಪ್ಲಾಯಿಗೆ ಹೋಗಿ ಒಂದು ಎಂಪ್ಲಾಯಿ ಪಾರ್ಟ್ನರ್ ಅಂತೀವಿ ಅದನ್ನ, ರೈಟ್? ನಿಮ್ದೆಲ್ಲಾ ಪ್ರಾಬ್ಲಮ್ಸ್ಗೂ ನಾನ್ ಒನ್ ಸ್ಟಾಪ್ ವಿಂಡೋ. ಅದೊಂದು ಕರಲಲ್ಲಿ HR ಬರ್ತಾರೆ. ಅದು ಬಿಟ್ರೆ ನೆಕ್ಸ್ಟ್ ಎಂಪ್ಲಾಯಿ ಎಕ್ಸ್ಪೀರಿಯನ್ಸ್, ರೈಟ್? ಯಾಕೊಬ್ರು ನಮ್ ಜೊತೆ ಇರ್ಬೇಕು, ರೈಟ್? ಇವ್ನಿಗೆ 5 ಲಕ್ಷ ಇಲ್ಲಿ ಕೊಟ್ರು 5 ಲಕ್ಷ ಬೇರೆ ಕಂಪನಿನೂ ಕೊಡುತ್ತೆ, ಅಥವಾ ಬೇರೆ ಕಂಪನಿ 6 ಲಕ್ಷನೂ ಕೊಡ್ಬೋದು. ಅವ್ನ್ ಯಾಕೆ ಆ ಕಂಪನಿನಲ್ಲಿ ಇರ್ಬೇಕು, ರೈಟ್? ಸೊ ಅದನ್ನ ಅನುಭವ, ಕ್ಯಾನ್ ಐ ಸೇ ದಟ್ ಆಸ್ ಅ ವರ್ಡ್, ಅವನಿಗೆ ಏನಲ್ಲಿ ಆಗ್ತಾ ಇರುವಂತಹ ಅನುಭವ ಆ ಕಂಪನಿನಲ್ಲಿ ಅವನಿಗೆ ಇಷ್ಟ ಆಗ್ತಾ ಇದೆಯಾ, ಅವನ ಕೊಲೀಗ್ಸ್ ಜೊತೆ ಅವನಿಗೆ ಅಲ್ಲಿ ಬೆರ್ತಿದಾರ, ಅವ್ರಿಗೆ ಡಸ್ ಇ ಲುಕ್ ಫಾರ್ವರ್ಡ್ ಟು ಕಮ್ ಟು ಆಫೀಸ್, ಆ ಒಂದು ಎನ್ವಿರಾನ್ಮೆಂಟ್ ಏನ್ ಕ್ರಿಯೇಟ್ ಮಾಡ್ಬೇಕೋ ಅದಕ್ಕೊಂದು ಎಂಪ್ಲಾಯಿಗೆ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಒಂದು ಕೆಲಸ ಏನ್ ಮಾಡ್ತೀವೋ ಆ ಒಂದು ಪಾರ್ಟ್ ಅಲ್ಲೇ ನೀವು ಈ ರಂಗೋಲಿ ಬಿಡೋದು. ನೀವು ಹೇಳಿದ್ರಲ್ಲ, ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾದ್ರೆ ರಂಗೋಲಿ ಬಿಡ್ತೀವಿ. ಆದ್ರೆ ಅದು ಬಿಟ್ಟು ಬೇರೆ ಹಲವಾರು ಅವ್ರ ಏನಂತಾರೆ, ಈಗ ನಾ ಹೇಳಿದಾಗ ಮೆಡಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದೊಂದು ಈಗಂತ ಒಂದು 2 ವರ್ಷದಲ್ಲಿ ಅದು ಎಷ್ಟು ಅದರದೊಂದು ಎಪಿಟೋಮ್ ಆಫ್ ಇಂಪಾರ್ಟೆನ್ಸ್ ಆಗ್ಬಿಟ್ಟಿದೆ. ಅದು ಒಂದೇ ಅಲ್ಲದೆ, ಆಯ್ತಪ್ಪ ಮನೆಯಿಂದಾನೇ ಕೂತಿದ್ದಾರೆ, ಅವ್ರನ್ನ ಹೆಂಗ್ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿರೋದು, ಬರೀ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋದು ಓಡ್ ಹೋಗ್ಬಿಡ್ತಾರೆ, ರೈಟ್? ಸೊ ಅದು ಟ್ರೈನಿಂಗು ಆಸ್ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ಎವ್ರಿಥಿಂಗ್. ಸ್ಕಿಲ್ಲಿಂಗ್ ಯೋರ್ ಸೆಲ್ಫ್ ಇಸ್ ಆಲ್ಸೋ. ಸೊ ನೀವು ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ತಗೊಂಡ್ರು ಅದು HR ಕೆಳಗಡೆನೆ ಬರುತ್ತೆ. ಕೊನೆಗೆ ಇವನು ಕೆಲಸ ಸರಿಗ್ ಮಾಡ್ತಾ ಇಲ್ಲ, ಇಲ್ಲಿ ನಮಗೆ ಇವನನ್ನ ಇನ್ನು ಇಟ್ಕೊಳ್ಳೋದು ಕಷ್ಟ ಆಗ್ತಾ ಇದೆ, ಅವನ ಮೇಲೆ ನಾವೇನಾದ್ರೂ ಒಂದು ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಾದ್ರೂ ಅಲ್ಲೂ HR ಬರೋದು, ರೈಟ್? ಸೊ ಅಟ್ ದ ಸೇಮ್ ಟೈಮ್ ಅವನನ್ನ ನಾವು ಪ್ರೋತ್ಸಾಹಿಸ್ಬೇಕು, ರೆಕಗ್ನಿಷನ್ ಕೊಡ್ಬೇಕು, ಕಾಂಪನ್ಸೇಷನ್ ಮಾಡ್ಬೇಕು, ಅಲ್ಲಿ ಏನಿದ್ರು ಅದು HR ಬರೋದು. ಸೊ ಒಂದು ಎಂಪ್ಲಾಯಿಗೆ ಅವನ ಜೀವನದಲ್ಲಿ ಎಕ್ಸೆಪ್ಟ್ ಫಾರ್ ಕಸ್ಟಮರ್ಗೆ ಏನ್ ಡೆಲಿವರ್ ಮಾಡ್ತಾ ಇದ್ದಾನೋ ಅದು ಬಿಟ್ರೆ ಬೇರೆ ಎಲ್ಲಾ ಟಚ್ ಪಾಯಿಂಟ್ಸ್ ನಲ್ಲೂ HR ರೋಲು ಈ ತರ ಡಿಫ್ರೆಂಟ್ ಆಗಿ ನೀವು ನೋಡಬಹುದು. ಆಕ್ಚುಲಿ ಈಗ ನೀವು ಹೇಳ್ದಂಗೆ ಅಂದ್ರೆ ಒಂದು HR ಡಿಪಾರ್ಟ್ಮೆಂಟ್ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂದ್ರೆ ಥಿಂಗ್ಸ್ ವಿಲ್ ಬಿ ರನ್ನಿಂಗ್ ಸ್ಮೂತ್ಲಿ ಅಲ್ವಾ? ಸೊ ಥಿಂಗ್ಸ್ ಸ್ಮೂತ್ ಆಗಿ ರನ್ ಆಗ್ತಿರ್ಬೇಕಾದ್ರೆ ಯಾರು ಸ್ಮೂತ್ ಆಗಿ ರನ್ ಮಾಡ್ತಾರೆ ಅಂತ ನೋಟಿಸ್ ಮಾಡಲ್ಲ. ದೇ ಥಿಂಕ್ ದಟ್ ಇಸ್ ದ ನಾರ್ಮ್. ಬಟ್ ಅದೇ ಪ್ರಾಬ್ಲಮ್ ಆದಾಗ HR ಡಿಪಾರ್ಟ್ಮೆಂಟ್ ಇಸ್ ನಾಟ್ ಫಂಕ್ಷನಿಂಗ್ ಅನ್ನೋ ತರ ನೋಟಿಸ್ ಆಗುತ್ತೆ. ಸೊ ಈ ತರ ಇರುವಾಗ ಡು ಯು ಫೀಲ್ ಇಟ್ಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಥವಾ ಪೀಪಲ್ ಡೋಂಟ್ ಅಕ್ನಾಲೆಡ್ಜ್ ಆಸ್ ಮಚ್ ಆಸ್? ಅಲ್ಲ, ನಾವೆಲ್ಲ ಎಷ್ಟೊಂದ್ ಸರಿ ಅದೇ ಅನ್ಕೊಳ್ತಾ ಇರ್ತೀವಿ. ಅದು ಪಾಪ ಎಲ್ರು ನೋಡಿ, ನೀವು ಮ್ಯಾನೇಜರ್ನು ನೋಡಿದ್ರು ಅಷ್ಟೇ, ಟೆಕ್ನಿಕಲ್ ಮ್ಯಾನೇಜರ್ ನೋಡಿದ್ರು ಅವಂದು ಪಾಪ ಜೀವನ ಥ್ಯಾಂಕ್ಲೆಸ್ ಇರುತ್ತೆ. ಏನಂದ್ರೆ HR ಜಾಬ್ ಒಂದ್ ಸ್ವಲ್ಪ ಜಾಸ್ತಿ ಥ್ಯಾಂಕ್ಲೆಸ್ ಅಷ್ಟೇ. ಅಂಡ್ ಅದೊಂದೇ ಅಲ್ದೆ ಕೂಡ ನಾನು ಎಷ್ಟೊಂದ್ ಸರಿ ಹೇಳ್ತೀನಿ, ನಾನೊಂದು T-ಶರ್ಟ್ ಮಾಡಿಸ್ಕೋಬೇಕು, ಐ ಗೆಟ್ 0 penny ಔಟ್ ಆಫ್ ದಿಸ್ ಅಂತ. ಯಾಕಂದ್ರೆ ಎಲ್ರು ಅನ್ಕೊಂಡಿರ್ತಾರೆ HR ಜೇಬಲ್ಲಿ ದುಡ್ಡು ತುಂಬಿ ತುಳುಕ್ತಿರುತ್ತೆ, ಅವರೇ ನಮಗ್ ಕೊಡ್ತಿಲ್ಲ ಅನ್ನೋ ಒಂದು, ನಮ್ಮನ್ನ ಕೋಟ್ಯಾಧಿಪತಿಗಳು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ನನ್ನ ಹತ್ರ ₹1 ನನ್ನ ಜೇಬಲ್ಲಿ ಇರೋದಿಲ್ಲ, ಏನಿದ್ರು ಅವ್ರು ಕೊಡ್ತಾರ ದುಡ್ಡು, ಆ ದುಡ್ಡನ್ನ ಹೇಗ್ ಹಂಚ್ಬೇಕು ಅಂತ ಹೇಳ್ಕೊಟ್ಟು ಮ್ಯಾನೇಜರ್ ಕೊಡೋದಷ್ಟೇ ನನ್ ಕೆಲ್ಸ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಏನಾಗ್ಬಿಡತ್ತೆ, ಈ ಒಂದು 2 ಇರುತ್ತಲ್ಲ, ಆಗ ನಮ್ಗೆ ತುಂಬಾ ಅದನ್ನ ನಾವು ಹ್ಯೂಮರಸ್ ಆಗಿ ನೋಡ್ತೀವಿ. ಬಿಕಾಸ್ ಇಲ್ಲ ಅಂದ್ರೆ ಹುಚ್ಚಿಡಿದು ಬಿಡುತ್ತೆ. ಅದನ್ನ ನನ್ಗೆ ಎಷ್ಟೊಂದ್ ಸರಿ ನಮ್ಮ ಆಫೀಸಲ್ಲಿ ಹೇಳ್ತಾರೆ, ನಾನು ಹಲವಾರು ಆಫೀಸ್ನ ವಿಸಿಟ್ ಮಾಡ್ತೀನಿ. ನಮ್ ಬೆಂಗಳೂರಿನಲ್ಲೇನೆ ನನ್ 3 ಆಫೀಸ್ ಇದೆ. ಸೊ ನಮ್ಮೊಬ್ರು ಡೆಲಿವರಿ ಮ್ಯಾನೇಜರ್ ಒಂದು ಜೋಕ್ ಹೇಳ್ತಾರೆ, ಕೃಪಾ ನೀವು ಆಫೀಸಿಗೆ ಬಂದಿದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ನೀವು ಅವತ್ತು ಆಫೀಸ್ ಬಂದಿದ್ದೀರಾ ಅಂತ. ಆಯ್ತು, ಹೌದಾ, ಯಾಕೆ, ಹೆಂಗೆ ಅಂತ ಕೇಳು. ಹಾಗೆ ಇಲ್ಲ, ನಿಮ್ದು ಕ್ಯಾಬಿನ್ ಹೆಂಗಿರುತ್ತೆ ಅಂದ್ರೆ ಯಾರೋ ಈ ಸ್ಪೆಷಲಿಸ್ಟ್ ಕನ್ಸಲ್ಟೆಂಟ್ ಯಾರೋ ಬಂದಂಗಿರುತ್ತೆ, ಪೇಷಂಟ್ ಗಳೆಲ್ಲ ಒಂದು ಪೇಷಂಟ್ ಒಳಗಿರ್ತಾರೆ, 2 ಪೇಷಂಟ್ ಹೊರಗ್ ಕಾಯ್ತಾ ಇರ್ತಾರೆ, ಇನ್ನಿಬ್ರು ಕಾರಿಡಾರ್ ಅಲ್ಲಿ ಓಡಾಡ್ತಿರ್ತಾರೆ ನಿಮ್ಮನ್ನ ಮೀಟ್ ಮಾಡಕ್ಕೆ. ಸೊ ನಾನು ಅವ್ರು ಹೇಳ್ದಾಗ 1 ನಿಮಿಷ ಯೋಚನೆ ಮಾಡಿ ನೋಡ್ದೆ, ಅಯ್ಯೋ ಕರೆಕ್ಟ್ ಅಲ್ವಾ? ಆಕ್ಚುಲಿ ಎಷ್ಟೊಂದ್ ಸರಿ ನನಗೆ ಊಟ ಮಾಡಕ್ ಮುಂಚೆ ಟೈಮ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಒಬ್ಬ ಬರ್ತಿದ್ದಂಗೆ ಎಂಪ್ಲಾಯ್ ಹೊರಗೆ ಹೋಗ್ತಿದ್ದಂಗೆ ಇನ್ನೊಬ್ಬ ಒಳಗಡೆ. ಬಿಕಾಸ್ ಅವ್ರ ಪ್ರಕಾರ ಅವ್ರ ಮನ್ಸಲ್ಲಿ ಏನಿದೆ ಅಂದ್ರೆ, ಇವ್ರ ಹತ್ರ ಬಂದು ನಾನು ನನ್ ಗೋಳ್ ಹೇಳ್ಕೊಂಡೆ, ಇವ್ರು ತೀರಿಸ್ತಾರ ನನ್ ಪ್ರಾಬ್ಲಮ್. ನನ್ ಪ್ರಾಜೆಕ್ಟ್ ಸರಿಗಿಲ್ಲ, ನನ್ ಮ್ಯಾನೇಜರ್ ಸರಿಗಿಲ್ಲ, ನನ್ ಸಂಬಳ ಸರಿಗಿಲ್ಲ, ನಂದು ಇದು ಸರಿಗಿಲ್ಲ, ನಂದು ಅದ್ ಸರಿಗಿಲ್ಲ,
ಸರಿ ಇರೋರು ಬರೋದು ತುಂಬಾ ಕಮ್ಮಿ, ಪಾಪ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಂದ್ರೆ ಏನಪ್ಪಾ, ಅಟ್ಲೀಸ್ಟ್ HR ಅನ್ನೋ ಒಂದ್ ಕೆಲಸ ಇಸ್ ರಿಯಲಿ ಕೀಪಿಂಗ್ ಅಸ್ ಅಲೈವ್ ಒಂಥರ. ದರ್ ಇಸ್ ಸೋ ಮಚ್ ಎಂಟರ್ಟೈನ್ಮೆಂಟ್ ನಮ್ ಲೈಫ್ ಅಲ್ಲಿ, ಅಂದ್ರೆ ಸದಾ ನಗ್ತಾ ಇರ್ತೀವಿ. ಅಂಡ್ ಏನಂತಾರೆ, ಸ್ಟ್ರೆಸ್ ಹೇಗ್ ತೆಗಿಯೋದು ಹೊರಗಡೆ ಇಲ್ಲ ಅಂದ್ರೆ. ಈಗ ನಮ್ಮ ಪಾಡ್ಕಾಸ್ಟಿನ ಅತ್ಯಂತ ರೋಚಕ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ ಗೆ ಬಂದಿದ್ದೀವಿ. ರೆಸ್ಯೂಮೆ, ಬಯೋಡೇಟಾ, HR ಇತ್ಯಾದಿ. ಮೇಡಮ್, ನಾನು ಯಾವ್ದೋ ಬೇರೆ HR ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈ ರೆಸ್ಯೂಮೆ ಸ್ಕ್ರೀನಿಂಗ್ ಮತ್ತೆ ಯಾವ್ದೋ ಎಂಪ್ಲಾಯಿ ಬೇಕು ಅಥವಾ ಕೆಲ್ಸದವ್ರು ಏನಾದ್ರು ಕೆಲ್ಸಕ್ಕೆ ಯಾರಾದ್ರೂ ಬೇಕು ಅಂದ್ರೆ ಆವ್ರೇಜ್ HR ಅವನು 1 ನಿಮಿಷ ಸ್ಪೆಂಡ್ ಮಾಡ್ತಾನೆ ರೆಸ್ಯೂಮೆ ಮೇಲೆ ಶಾರ್ಟ್ ಲಿಸ್ಟ್ ಮಾಡಕ್ಕೂ ಮುಂಚೆ ಅಂತ ಒಂದು ರೂಮರ್ ಇದೆ. ಅದು ನಿಜಾನಾ ಸುಳ್ಳ? ನಮ್ ರೆಸ್ಯೂಮೆನ ಹೆಂಗೆ ಅಟ್ರಾಕ್ಟಿವ್ ಮಾಡಬಹುದು, HR ಅವ್ರು ಏನ್ ನೋಡ್ತಾರೆ, ಅದನ್ನೆಲ್ಲ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್. ಖಂಡಿತ. ಏನಂದ್ರೆ ನಮ್ಮಲ್ಲಿ ಹೇಳ್ತಾರಲ್ಲ, ಹಲವಾರು ತರದ್ ಹೈರಿಂಗ್ ಮಾಡ್ತೀವಿ ಇವತ್ತಲ್ವಾ. ಒಂದು ಮಾಸ್ ಹೈರಿಂಗ್ ಮಾಡ್ತೀವಿ, ತುಂಬಾ ಜನ ತಗೋತಿರ್ತೀವಿ. ಇಲ್ಲ ಕೆಲವೊಂದ್ಸಲಿ ಆಯ್ತಪ್ಪ ನನ್ಗಿರೋದೊಂದು 10 ಪೊಸಿಷನ್, ನಿಧಾನ ಕೂತು ಪ್ರತಿಯೊಂದು ಅವ್ನ್ ಏನು ಕತೆ ಬರೀತಾರೋ ಓದೋ ಅಷ್ಟು ಪುರ್ಸೊತ್ತಿರುವಂತಹ ಒಂದು ಟೀಮು ಇರುತ್ತೆ. ಸೊ ನಾವ್ ಒಂದು ಆವ್ರೇಜ್ ಆಗಿ ತಗೊಂಡ್ರೆ, ಇವತ್ತು ನೀವು ನೋಡಿದ್ರೆ ನಮಗ್ ನಡೀತಿರೋ ಹೈರಿಂಗ್ ಎಲ್ಲಾ ಕಡೆ, ಎಲ್ಲಾ ಹುದ್ದೆಗಳಲ್ಲೂ ಹೈರಿಂಗ್ ಎಷ್ಟ್ ನಡೀತಿದೆ ಅಂದ್ರೆ ತುಂಬಾ ಆಟೋಮೇಶನ್ ಬಂದಿದೆ. ಯಾಕೆಂದ್ರೆ ಒಬ್ಬ HR ರಿಕ್ರೂಟರ್ ಎಷ್ಟು ಅಂತ ತನ್ನ ಕಣ್ಣನ್ನಿಟ್ಟು ರೆಸ್ಯೂಮೆ ನೋಡ್ತಾನೆ. ಅದು ಮಿಷಿನ್ಗೆ ಇವತ್ತು ದರ್ ಇಸ್ ದಟ್ ಇಂಟೆಲಿಜೆನ್ಸ್ ಪುಟ್ ಇನ್ ಟು ದ ಟೂಲ್ ಟು ಸೋರ್ಸ್ ರಿಲೆವೆಂಟ್ ಪ್ರೊಫೈಲ್ಸ್. ಸೊ ರಿಲೆವೆಂಟ್ ಪ್ರೊಫೈಲ್ ಅದ್ರಲ್ಲಿ ನನ್ನ ರೆಸ್ಯೂಮೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಫಸ್ಟ್ ಏನಪ್ಪಾ ಅಂದ್ರೆ, ಒಂದು ರೆಸ್ಯೂಮೆ ಅಂತ ನಾವು ಮಾಡಿದಾಗ ಅದನ್ನ ಸಿಂಪಲ್ ಆಗಿ ಇಡ್ಬೇಕು. ತುಂಬಾ ಇಂಗ್ಲಿಷ್ ಬರ್ದು ಬರೀ ಸೆಂಟೆನ್ಸಸ್ ಎಲ್ಲ ಹಾಕಿ ನಿಮ್ಮ ಕ್ರಕ್ಸ್ ಏನು, ನಿಮ್ಮ ಸ್ಕಿಲ್ಸ್ ಏನು, ಅದನ್ನ ನಾವು ಫಸ್ಟ್ ಅದಕ್ಕೆ ನಾವು ಪ್ರಯಾರಿಟಿ ಕೊಡ್ಬೇಕು. 1 ಪೇಜ್ಗಿಂತ ಒಂದು ರೆಸ್ಯೂಮೆ ಅಬ್ಬಬ್ಬಾ ಅಂದ್ರೆ 2 ಪೇಜ್ಗಿಂತ ನೀವು ರೆಸ್ಯೂಮೆ ಬರೆಯಕ್ ಹೋದ್ರೆ ಇಟ್ ಬಿಕಮ್ಸ್ ಏನಂದ್ರೆ ನಿಮ್ಮ ಚಾನ್ಸ್ ಆಫ್ ಗೆಟಿಂಗ್ ದ ಪ್ರೊಫೈಲ್ ಸೆಲೆಕ್ಟೆಡ್ ಬಿಕಮ್ಸ್ ಮಚ್ ಲೆಸ್ಸರ್. ಅಂಡ್ ಏನಂದ್ರೆ ಒಬ್ಬರದ್ದು ಒಂದು ಅಟೆನ್ಷನ್ ಸ್ಪ್ಯಾನ್, ಇವಾಗ ಒಂದು ಆಯ್ತು ನನ್ನ ಹತ್ರ ಆಟೋಮೇಶನ್ ಇಲ್ಲ, ನಾನೇ ಕೂತು ಒಬ್ಬ ರೆಕ್ರೂಟರ್ ಆಗಿ ನೋಡ್ತಾ ಇದ್ದೀನಿ ಅಂದ್ರೆ ಅಬ್ಬಬ್ಬಾ ಅಂದ್ರೆ ನೀವು ಬರೆಯೋ ಫಸ್ಟ್ 10 ಸೆಂಟೆನ್ಸ್ 10 ಲೈನ್ಗಳು ಏನಿರುತ್ತೋ ಅಷ್ಟೇ ನನ್ನ ಅಟೆನ್ಷನ್ ಸ್ಪ್ಯಾನ್. ಆ ಸ್ಪ್ಯಾನ್ ಅಲ್ಲಿ ನೀವು ನನ್ನ ಅಟೆನ್ಷನ್ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ನೀವು ಏನೇನು ನಿಮ್ಮಲ್ಲಿ ಏನಿದೆ ಆ ಒಂದು ಸ್ಕಿಲ್ಸ್, ಕ್ರಿಟಿಕಲ್ ಸ್ಕಿಲ್ಸ್ ಏನ್ ನಿಮ್ದು, ಅದ್ರಲ್ಲಿ ನಿಮ್ಮನ್ನ ನೀವು ಎಲ್ಲಿ ಅಂತ ಕರಿತೀರಾ, ವಾಟ್ ಇಸ್ ಯರ್ ಎಕ್ಸ್ಪರ್ಟೀಸ್, ಅಂಡ್ ನಿಮ್ಮ ರೆಕಗ್ನಿಷನ್ಸ್ ಏನಾದ್ರು, ರೈಟ್? ಯಾಕೆಂದ್ರೆ ನಿಮ್ಮ 10 ಲೈನ್ ನನಗೆ ಇಂಟ್ರೆಸ್ಟ್ ಆದ್ರೆ ನಾನು ನಿಮ್ ಮಿಕ್ಕಿದ ಕತೆ ಓದ್ತೀನಿ. ನನಗೆ ನಿಮ್ದು ಫಸ್ಟ್ 10 ಲೈನೇ ನನಗೆ ಇಂಟ್ರೆಸ್ಟ್ ಆಗ್ಲಿಲ್ಲ ಅಂದ್ರೆ ನನಗೆ ನಿಮ್ ಇಡೀ ಕತೆ ಓದುವಂತ ಮೋಟಿವೇಶನ್ ಇರೋದಿಲ್ಲ. ಯಾಕೆಂದ್ರೆ ನನಗೆ ದಿನಕ್ಕೆ 1000 ಜನ ನೋಡ್ಬೇಕು. ಸೊ ಹಂಗಾಗಿ ಕೀಪ್ ಇಟ್ ಸಿಂಪಲ್, ಇಟ್ ಹ್ಯಾಸ್ ಟು ಬಿ ಬ್ರೀಫ್ ಬಟ್ ಎಕ್ಸ್ಟ್ರೀಮ್ಲಿ ಕ್ರಿಸ್ಪ್ ಟು ದ ಪಾಯಿಂಟ್. ದೀಸ್ ಆರ್ ದ ಥಿಂಗ್ಸ್ ದಟ್ ಮೇಕ್ ಎನ್ ಎಫೆಕ್ಟಿವ್ ರೆಸ್ಯೂಮೆ. ನೀವು ಕೆಲವು ಮ್ಯಾನೇಜ್ಮೆಂಟ್ ನಾವ್ ಎಷ್ಟೊಂದು ಪ್ರೊಫೈಲ್ಸ್ ನೋಡ್ತೀವಿ, ಒಂದು ಎಂಪ್ಲಾಯಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಅವ್ನ ರೆಸ್ಯೂಮೆ ಚಿಕ್ಕದಾಗಿ ಹೋಗ್ತಾ ಇರತ್ತೆ. ಯಾಕೆಂದ್ರೆ ಓವರ್ ಪೀರಿಯಡ್ ಜನಕ್ಕೆ ಗೊತ್ತಾಗಿರತ್ತೆ ಏನ್ ಹಾಕ್ಬೇಕು, ಎಷ್ಟ್ ಹಾಕಿದ್ರೆ ಸಾಕು. ಅದನ್ನ ನೋಡಿ ನನ್ನನ್ನು ಒಂದು ಕಾನ್ವರ್ಸೇಷನ್ ಕರಿಬೇಕು ಹೊರತು ನನ್ ರೆಸ್ಯೂಮೆ ನೋಡೇ ಯಾರು ನನಗೆ ಆಫರ್ ಕೊಡೋ ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ಇವತ್ತು ಅದಕ್ಕೆ ಅಂತಾನೆ ಕನ್ಸಲ್ಟೆಂಟ್ಸ್ ಇದ್ದಾರೆ, ಅದಕ್ಕೆ ಅಂತಾನೆ ಪೀಪಲ್ ಚಾರ್ಜ್ ಯು ಟು ಮೇಕ್ ಅ ಪ್ರೊಫೈಲ್, ರೈಟ್? ತುಂಬಾ ಟೂಲ್ಸ್ ಯೂಸ್ ಮಾಡ್ಬೋದು, ಆಪ್ಸ್ ಯೂಸ್ ಮಾಡ್ಬೋದು, ಎಕ್ಸೆಟ್ರಾ. ಬಟ್ ಅದೆಲ್ಲ ಸರಿ, ಅದು ಒಂದು ಇಂಡಸ್ಟ್ರಿಗೆ. ಬಟ್ ನಾವು ಮಾತಾಡ್ತಾ ಇರ್ಬೇಕಾದ್ರೆ ದೇರ್ ಆರ್ ಸೋ ಮೆನಿ ಇಂಡಸ್ಟ್ರೀಸ್, ರೈಟ್? ಎಲ್ಲದಕ್ಕೂ ಒಂದು ರಿಲೆವೆಂಟ್ ಆಗಿರ್ಬೇಕು ಅಂದ್ರೆ ದೀಸ್ ಆರ್ ದ 3 golden rules. It has to be simple, it has to be brief, but at the same time extremely crisp with relevant information. ಆಕ್ಚುಲಿ ಸರ್ಗೆ ಬ್ರಿಂದು ರೆಸ್ಯೂಮೆ ನಾನು 3 ವರ್ಡ್ ಇದೆ ಅಂತ, co-founder ಆಫ್ ಗೂಗಲ್ ಅಷ್ಟೇ. ಅಲ್ಲ, ಅದೇ ಹೇಳ್ತಿರೋದಲ್ಲ. ಸೊ ಕೆಲವು ತುಂಬಿದ್ದ ಕೊಡಗಳು ಬೆಳೀತಾ ಮಾತ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಅವ್ರ ಪ್ರೊಫೈಲ್ ಅಲ್ಲೇ ನೀವು ನೋಡ್ತಿರ್ತೀರಾ. ನಾವ್ ಇವತ್ತು ಎಷ್ಟು ಲೀಡರ್ಶಿಪ್ ಹೈರಿಂಗ್ ಮಾಡಕ್ ಹೋಗ್ತೀವಿ, ಅವ್ರದೆಲ್ಲ 1 ಪೇಜ್, ಆ 1 ಪೇಜಲ್ಲೂ ಡಿಸೈನ್ ಹಾಕಿ ಸೈಡ್ ಅಲ್ಲಿ ಬೇರೆ ಏನೋ ಬರ್ದಿರ್ತಾರೆ ಹೊರತು ಆ ಇಂಗ್ಲಿಷ್ ಅಕ್ಷರಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇದ್ ಹೇಳಿದ್ರಲ್ವಾ ನೀವು, ಅಂದ್ರೆ ಸ್ಕ್ರೀನಿಂಗ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಆಸ್ ಸಚ್ ಎ ಒಳ್ಳೆ ಸ್ಕಿಲ್ಡ್ ಪೀಪಲ್ ಸಿಗೋದೇ ಕಷ್ಟ, ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಮಲ್ಟಿಪಲ್ ಆಫರ್ಸ್.
ಅದ್ರ ಮಧ್ಯದಲ್ಲಿ ದಿನ 100 ರೆಸ್ಯೂಮೆ ನೋಡೋದು ತುಂಬಾನೇ ಕಷ್ಟ ಆಗುತ್ತೆ, ಅಟೆನ್ಷನ್ ಸ್ಪ್ಯಾನ್ ಇರಲ್ಲ, ಈ ಎಲ್ಲಾ ಚಾಲೆಂಜಸ್ ನೀವ್ ಹೇಳಿದ್ರ. ಬಟ್ ಇದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ತುಂಬಾ ಕಡೆ ಡಿಸ್ಕ್ರಿಮಿನೇಷನ್ ನಡೆಯುತ್ತೆ ಅಟ್ ದಿಸ್ ಲೆವೆಲ್ ಅಂತ ಸುಮಾರು ಸ್ಟಡೀಸ್ ಅಥವಾ ಪೀಪಲ್ ಗೆಟ್ ಸಚ್ ಎಕ್ಸಾಂಪಲ್ಸ್ ಅಂಡ್ ಅದನ್ನ ಅಕ್ಯೂಸ್ ಮಾಡ್ತಾರೆ. ಅಂದ್ರೆ ಈಗ ಪರ್ಟಿಕ್ಯುಲರ್ ಸರ್ನೇಮ್ಸ್ ಇಟ್ಕೊಂಡಿದ್ರೆ ಇಟ್ ವಿಲ್ ಬಿ ಈಸಿ ಟು ಗೆಟ್ ಯುವರ್ ಸೆಲ್ಫ್ ಶಾರ್ಟ್ ಲಿಸ್ಟೆಡ್, ಅಥವಾ ಇಫ್ ಯು ಹ್ಯಾವ್ ಅಥವಾ ಇಫ್ ಯು ಹ್ಯಾವ್ ಅ ಫೀಮೇಲ್ ನೇಮ್ the chances of you getting shortlisted is 40% less. ಈ ತರ ಕೆಲವು ಕಡೆ ಬರ್ತಾ ಇರುತ್ತೆ. ಅಥವಾ ಇನ್ನು ಅದಕ್ಕಿಂತನೂ ಬಿಡ್ಬೇಕು ಅಂದ್ರೆ ಈಗ HR ಯಾವ್ದೋ ಪರ್ಟಿಕ್ಯುಲರ್ ಸ್ಟೇಟ್ ಅವ್ರ ಇದ್ರೆ ಔಟ್ ಸ್ಟೇಟ್ ಅವ್ರೆ ತಂದು ತುಂಬಿಸ್ಕೋತಾರೆ. ದೀಸ್ ಆರ್ ದ ಕಾಮನ್ ಥಿಂಗ್ಸ್ ದಟ್ ಗೆಟ್ ಅಲಿಗೇಷನ್ಸ್ ಬರೋದು. ಅದು ಮೇ ಬಿ ಇಂಟೆನ್ಷನಲ್ ಇರ್ಬೋದು, ಅಥವಾ ಮೇ ಬಿ ಅವ್ರಿಗೆ ಯಾರು ಪರಿಚಯ ಇರ್ತಾರೆ ಅವ್ರ ಕಡೆಯಿಂದ ದೇ ಟ್ರೈ ಟು ಫಿಲ್ ಅಪ್ ದ ಪೀಪಲ್, ಆ ತರ ಇರ್ಬೋದು. ಸೊ ಈ ತರ ಆದಾಗ ನೀವು ಅಲ್ಲಿ ಸೆನ್ಸಿಟೈಸೇಷನ್ ಹೇಗ್ ಮಾಡ್ತೀರಾ, ಅಥವಾ ಹೌ ಡು ಯು ಎನ್ಶ್ಯೂರ್ ದಟ್ ಇನ್ಹೆರೆಂಟ್ ಬಯಾಸ್ ಇರ್ಬೋದು ಅಥವಾ ಡೆಲಿಬ್ರೇಟ್ ಮಿಸ್ಚೀಫ್ ಇರ್ಬೋದು, ಅದು ಆಗದಿರೋ ಹಾಗೆ ಹೇಗೆ? ಸೊ ನಾವ್ ಹೇಳ್ದಂಗೆ ಈ ಬಿಸ್ನೆಸ್ ಎಥಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಅದರದ್ದು ನೀವು ಯಾವುದೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಇರಬಹುದು, ಅದನ್ನ ನೀವು ಒಂದು ಏನಂತಾರೆ ನಮ್ ಕಡೆಯಿಂದ ಒಂದು ಟ್ರೈನಿಂಗ್ ತಗೊಳ್ಳೇಬೇಕು. ಅದು ತಗೊಳ್ಳೇಬೇಕು. ನಿಮ್ಮನ್ನ ನೀವು ಸರ್ಟಿಫೈ ಮಾಡಿ you have to sign it to say that you have understood. But at the same time ನೀವು ಹೇಳ್ದಂಗೆ ಈ ಒಂದು ಏನಂತಾರೆ ಅಲಿಗೇಷನ್ಸ್ ಆರ್ ಕುಡ್ ಬಿ ಫ್ಯಾಕ್ಟ್ಸ್, ಅದನ್ನ ನಾವು ಆಸ್ ಅ ಕಂಪನಿ ರಾಟಿಫೈ ಮಾಡೋದ್ ಕಷ್ಟ. ಯಾರಾದ್ರೂ ಬಂದ್ ಹೇಳಿದ್ರೆ ಇಲ್ಲ ಇವ್ನ್ ನೋಡಿದ್ರೆ ಬರೀ ಇವ್ನ್ ಈ ಸ್ಟೇಟ್ ಇಂದಾನೆ ಹೈರ್ ಮಾಡ್ತಾ ಇದ್ದಾನೆ ಅಂತ. ನಮಗ್ ಆತರ ಏನಾದ್ರು ಯಾರಾದ್ರೂ ಆತರ ಒಂದ್ ಏನಂತಾರೆ ಅದಕ್ಕೆ ಅಂತಾನೆ ನಾವು ಕಮಿಟೀಸ್ ಇಟ್ಟಿರ್ತೀವಿ. ಅದನ್ನ ಯಾವ ಕಂಪನಿಲಿ ನೋಡಿದ್ರು ಒಂದು ಇಟ್ಸ್ ಕಾಲ್ಡ್ ವಿಸಿಲ್ ಬ್ಲೋವರ್. ಆತರ ಯಾರಾದ್ರೂ ಒಂದ್ ನೋಡಿದ್ರೆ ಈ ತರ ಒಂದ್ ಅನ್ಯಾಯ ನಡೀತಾ ಇದೆ, ನಾವ್ ಅದನ್ನ ತಿಳಿಸ್ಬೇಕು ಯಾರಿಗಾದ್ರು. ಆದ್ರೆ ನನಗ್ ಹೇಳೋ ಧೈರ್ಯ ಇಲ್ಲ, ಯಾಕಂದ್ರೆ ನಾನ್ ಬಾಯ್ ಬಿಟ್ರೆ ನಾಳೆ ನನಗ್ ಕಷ್ಟ ಆಗತ್ತೆ. ಅವಾಗ ಅನಾನಿಮಸ್ ಆಗಿ ವಿಸಿಲ್ ಬ್ಲೋವರ್ @hcl.com ಅಥವಾ ಐ ಆಮ್ ಜಸ್ಟ್ ಸೇಯಿಂಗ್ ನಮ್ ಕಂಪನಿ, ಬಟ್ ಎವ್ರಿ ಅದರ್ ಕಂಪನಿ ಹ್ಯಾಸ್ ಅ ವಿಸಿಲ್ ಬ್ಲೋವರ್ ID. ಸೊ ಅಲ್ಲಿಗೆ ನಮ್ಗೆ ಆತರ ಏನಾದ್ರು ಒಂದು ಕಂಪ್ಲೇಂಟ್ ಬಂತು ಅಂದ್ರೆ ನಾವು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅಂಡ್ ಆನೆಸ್ಟ್ಲಿ ಇವತ್ತು ನೀವು ನೋಡಕ್ ಹೋದ್ರೆ ನಾವಿರೋ ಸ್ಥಿತಿನಲ್ಲಿ ಸದ್ಯ ಯಾರಾದ್ರೂ ನಡ್ಕೊಂಡ್ ಬಂದು ನನಗೆ ಇದ್ ಮಾಡಕ್ ಆಗತ್ತೆ, ಟೆಸ್ಟ್ ಪಾಸ್ ಮಾಡಿದ್ರೆ ನೀನ್ ಹೆಣ್ಣಿರ್ಲಿ ಗಂಡಿರ್ಲಿ ಯಾವ ರಾಜ್ಯದಿಂದ ಏನಾದ್ರು ಇರ್ಲಿ ಬಂದು ಫಸ್ಟ್ ಕೆಲಸ ಮಾಡಪ್ಪ ಅನ್ನೋ ಒಂದು ಸ್ಥಿತಿನಲ್ಲಿದ್ದೀವಿ. ಬಟ್ ನಿಮ್ಮ ಪ್ರಶ್ನೆಗೆ ಅದಕ್ಕೆ ಅಂತಾನೆ ಚಾನೆಲ್ ಇದೆ. ಬರೀ ಇದು ಒಂದಕ್ಕೆ ಅಂತಲ್ಲ, ದೇರ್ ಆರ್ ಸೋ ಮೆನಿ ಅದರ್ ಪ್ರಾಬ್ಲಮ್ಸ್ ಆಲ್ಸೋ ವಿ ಹ್ಯಾವ್. ಅದನ್ನ ನಾವು ಸೆಕ್ಯೂರ್ ಅಂತ ಕರಿತೀವಿ. ಅಥವಾ ನೀವು ಹ್ಯಾರಸ್ಮೆಂಟ್, ಯಾವುದೇ ತರದ ಹ್ಯಾರಸ್ಮೆಂಟ್, ಇದು ನಾಟ್ ನೆಸೆಸರಿ ದಟ್ ಯಾವಾಗ್ಲೂ ಒಂದು ಹೆಂಗ್ಸಿಗೆ ಈ ಪ್ರಾಬ್ಲಮ್ ಆಗಿರ್ಬೇಕು ಅಂತ. ಒಂದು ಬಾಸ್ ಇಂದ ಬೇರೆ ಒಂದು ಟೀಮ್ ಮೆಂಬರ್, ಅನದರ್ ಮೇಲ್ ಮೆಂಬರ್ ಆಲ್ಸೋ ಕ್ಯಾನ್ ಬಿ ಗೋಯಿಂಗ್ ಥ್ರೂ ಹ್ಯಾರಸ್ಮೆಂಟ್. ಎಲ್ಲಿ ನಮ್ಗದು ನಾವು ಒಂದು ಕಂಪ್ಲೇಂಟ್ ಹೇಳ್ಬೇಕು. ಇದು ಬರೀ IT ಅಂತ ಹೇಳ್ತಿಲ್ಲ, ಗೌರ್ಮೆಂಟ್ ಕಂಪನಿನಲ್ಲಿ ತಲತಲಾಂತರದಿಂದ ಇತ್ತು. ಏನಂದ್ರೆ ಇಲ್ಲಿ ಈಗಿನ ಕಂಪನೀಸು ಸ್ಪೀಡ್ ಟು ರಿಸಾಲ್ವ್ ದ ಪ್ರಾಬ್ಲಮ್ಸ್ ಇಸ್ ಫಾಸ್ಟರ್ ಅಷ್ಟೇ. ಬಟ್ ಈ ತರ ಅವೆನ್ಯೂಸ್ ಇರುತ್ತೆ. ಯಾರಾದ್ರೂ ಕ್ಲೇಮ್ ಮಾಡಿದ್ರೆ ಅದನ್ನ ರಾಟಿಫೈ ಮಾಡಿ ಅದಕ್ಕೆ ಆಕ್ಷನ್ ತಗೋಬೇಕಾ ಅನ್ನೋದನ್ನ ನಾವು ಮಾಡ್ತೀವಿ. ಇನ್ಫ್ಯಾಕ್ಟ್ that is grievance handling is another critical function of HR. ಮೇಡಮ್, ಈಗ ಒಂದು ಅಂದ್ರೆ ರೆಸ್ಯೂಮೆ ಸೆಕ್ಷನ್ ಅಲ್ಲೇ ಇದೀವಿ. ಈಗ ಒಂದ್ ಜಾಬ್ ಇಂದ ಇನ್ನೊಂದ್ ಜಾಬ್ ಜಂಪ್ ಆಗ್ಬಿಟ್ರೆ HR ಅವರು ಕನ್ಸಿಡರ್ ಮಾಡಲ್ಲ. ಬೇಕು ಅಂದ್ರೆ ಅವರೇ ಏನಾದ್ರು ಕ್ರಿಟಿಕಲ್ ನೀಡಿದ್ರೆ ಕಂಪ್ನಿಯಿಂದ ಬೇರೆ ಕಂಪ್ನಿ 1.5 ವರ್ಷ ಇದ್ರು ಕರ್ಕತಾರೆ. ಬಟ್ ನೀವೇ ಅಪ್ಲೈ ಮಾಡಿದ್ರೆ ಅದು ನ್ಯೂಸ್ ಕೂಡ ನೋಡಲ್ಲ ರೆಸ್ಯೂಮೆ ಅಂತ ಒಂದಷ್ಟು ಪಾಯಿಂಟ್ಸ್ ಇದೆ. ಇಸ್ ದಟ್ ಟ್ರೂ? ಇಂಡಸ್ಟ್ರಿ ಸ್ಪೆಸಿಫಿಕ್ ಹಿಂಗೆ? ಸೊ ಇವಾಗ ನೀವು ನೋಡಿದ್ರೆ ದಟ್ ಡೆಫಿನೆಟ್ಲಿ ಪ್ಲೇಸ್ ಅ ರೋಲ್. ಈಗ ನಾವು ಒಬ್ಬ ಎಂಪ್ಲಾಯಿನ ಅಥವಾ ಒಂದು ಕ್ಯಾಂಡಿಡೇಟ್ ನ ಇಂಟರ್ವ್ಯೂ ಮಾಡಿದಾಗ, ವೆನ್ ವಿ ಇಂಟರ್ವ್ಯೂ ಟು ಈಕ್ವಲಿ ಪರ್ಫಾರ್ಮಿಂಗ್ ಕ್ಯಾಂಡಿಡೇಟ್ಸ್ ಫಾರ್ ಅ ಪೊಸಿಷನ್ ಅಂಡ್ ಇಫ್ ಬೋತ್ ಆಫ್ ದೆಮ್ ಆರ್ ಡ್ರಿವನ್ ಬೈ ಮೆರಿಟ್ ಅಂಡ್ ಹ್ಯಾವ್ ಕ್ವಾಲಿಫೈಡ್ ಫಾರ್ ದ ಸೇಮ್, ಆಗ ಇರೋ ಆ ಪೊಸಿಷನ್ ನಾನು ತಗೋಬೇಕಂದಾಗ ಯಾರಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇದೆಯೋ, ರೈಟ್. ಬಟ್ ಫಾರ್ ಆಲ್ ಅದೇನಂದ್ರೆ ಅದು ನನ್ನ ಒಂದು ರಿಸ್ಕ್ ಅಸೆಸ್ಮೆಂಟ್ ಅಷ್ಟೇ. ಅದು ನಾನು ತಪ್ಪು ಆಗ್ಬಹುದು, ಬಿಕಾಸ್ ಇವನ್ ಸೇರಿ 3 ತಿಂಗಳಿಗೆ ಬೇಕಾದ್ರೆ ಬಿಡ್ಬೋದು, ಬಿಕಾಸ್ ದಟ್ ಇಸ್ ಹ್ಯೂಮನ್ ಬಿಹೇವಿಯರ್ ಅಂಡ್ ಮೋಸ್ಟ್ ಅನ್ಪ್ರಿಡಿಕ್ಟಬಲ್. ಬಟ್ ನಮ್ಮ ಒಂದು ರಿಸ್ಕ್ ಅನಾಲಿಸಿಸ್ ಮಾಡಿದಾಗ ಯಾರು ಸ್ವಲ್ಪ ಸ್ಟೇಬಲ್ ಆಗಿರ್ತಾರೋ ಅವರನ್ನ ನಾವು ಪ್ರಿಫರ್ ಮಾಡ್ತೀವಿ. ಇವತ್ತು ಟೆಕ್ನಾಲಜಿನಲ್ಲಿ ನೀವು ತಗೊಳ್ಳಿ, ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಸ್ಕಿಲ್ಸ್ ದಟ್ ಆರ್ ಕಮಿಂಗ್ ಅಪ್. ಸೊ ಈ ಒಂದು ಟೆಕ್ನಾಲಜಿ, ಅದು ರೇರಿಟಿ ಆಫ್ ದ ಸ್ಕಿಲ್ ಏನೇ ಒಂದಿರ್ಬೋದು, ಕಷ್ಟ ಇದ್ರೆ ಮಾರ್ಕೆಟ್ ಅಲ್ಲಿ ಎಲ್ರಿಗೂ ಅವ್ರು ಬೇಕಂದ್ರೆ ದಟ್ ಇಸ್ ವೇರ್ ದರ್ ಇಸ್ ಹೈ ಡಿಮಾಂಡ್. ಆ ಒಂದು ಪಾಯಿಂಟ್ ಅಲ್ಲಿ ನಾವು ಅವನ್ ಏನ್ ಸ್ಟೆಬಿಲಿಟಿ, ಅವ್ನ್ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನನ್ನು ನೋಡೋದಿಲ್ಲ ನಾವು. ವಿ ವಿಲ್ ಗೋ ಅಹೆಡ್, ಸಿಚುವೇಶನ್ ಡಿಮಾಂಡ್ಸ್ ಇಟ್.
ಅಂಡ್ ಒಂದ್ ನನ್ ಕಡೆಯಿಂದ ಏನಂದ್ರೆ ಎಂಪ್ಲಾಯೀಸು ಸಹ ಅವ್ರು ಎಷ್ಟೇ ಹಾರಿದ್ರು ಒಂದು ಪಾಯಿಂಟ್ ಅಲ್ಲಿ ದೇ ವಿಲ್ put their brains and see if there is stability that they need to look at. But as a human behavior, it can be, we can go totally wrong with whatever we can analyze from a risk perspective. ಅದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಈ ಕೆಲಸ ಹುಡುಕೋರಿಗೆ ಏನ್ ತಿಳ್ಕೊಬೇಕು ಅಂದ್ರೆ, ಆ ಕಡೆ ಕೆಲಸ ಕೊಡೋರು ಹ್ಯೂಮನ್ಸ್, ಅಂದ್ರೆ ಅವರು ಮನುಷ್ಯರು. ಅದು ಅಂಡ್ ಇಟ್ಸ್ ಜಡ್ಜ್ಮೆಂಟ್ ಕಾಲ್. ಯಾಕಂದ್ರೆ ಅವ್ರಿಗಿರೋ ಕ್ರೈಟೀರಿಯಾ ಇಟ್ಕೊಂಡು, ಇಟ್ಸ್ ನಾಟ್ ದಟ್ ಅವ್ರು ಹೇಳಿದ ತಕ್ಷಣ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಜಾಬ್ ಅಂದಿದ ತಕ್ಷಣ ನಮ್ ಸೆಲ್ಫ್ ವರ್ತ್ ಏನ್ ಕಡಿಮೆ ಆಗಲ್ಲ. ಇಟ್ಸ್ ಜಸ್ಟ್ ದಟ್ ಅವ್ರಿಗಿರೋ ಕ್ರೈಟೀರಿಯಾ, ಅವ್ರು ಏನ್ ನೋಡ್ತಾ ಇದಾರೆ ಕ್ಯಾಂಡಿಡೇಟ್ ಅಲ್ಲಿ, ಅದಕ್ಕೆ ಒಳ್ಳೆ ಮ್ಯಾಚ್ ಆಗಲ್ಲ ಅಷ್ಟೇ. ಈಗ ಮ್ಯಾಟ್ರಿಮೋನಿಯಲ್ ಸೈಟ್ ಅಲ್ಲಿ ನೋಡ್ತಾರಲ್ಲ, ಮಲ್ಟಿಪಲ್ ಮ್ಯಾಚಸ್ ನೋಡ್ಬಿಟ್ಟು ಎಲ್ಲ ಸರಿ ಹೊಂದಿದ್ರೆ ಮದ್ವೆ ಅಂತ. ಆ ತರ ಆಫ್ಟರ್ ಲೈಕ್ 3-4 years ಎಕ್ಸ್ಪೀರಿಯನ್ಸ್ ಆದ್ರೆ ಗೊತ್ತಾಗುತ್ತೆ. ಬಟ್ ಇನಿಷಿಯಲಿ ಇದ್ದವರಿಗೆ ಒಂದು ರಿಜೆಕ್ಟ್ ಆಗ್ಬಿಡ್ತು ಇಂಟರ್ವ್ಯೂ ಅಂದ್ಬಿಟ್ರೆ ನನ್ ವರ್ತ್ ಅಲ್ಲ ಅಂತ ನಮ್ಗೆ ಹಂಗ ತಿಳ್ಕೊಳೋದೇನು ಇರಲ್ಲ ಅನ್ಸುತ್ತೆ. ಈಗ ಅಂದ್ರೆ ಮಾರ್ಕೆಟ್ ಖಂಡಿತ ತುಂಬಾನೇ ಎವಾಲ್ವ್ ಆಗಿದೆ. ಇವಾಗ ಮುಂಚೆ ಎಲ್ಲ ನಾವು ಒಂದ್ ಕಾಲದಲ್ಲಿ ಬರೀ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತಾ ಇದ್ವಿ. ಇವಾಗ ನೀವು ಕೇಳ್ಪಡ್ತೀರಾ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಒಂದ್ ತಗೋತೀವಿ. ಯಾಕೆಂದ್ರೆ ಅದಷ್ಟು ನಾವು ಪಾಠ ಕಲ್ತು ಬಿಟ್ಟಿದೀವಿ ವಿತ್ ಹ್ಯೂಮನ್ ಬಿಹೇವಿಯರ್. ಅಂಡ್ ಎಸ್ಪೆಷಲಿ ನಾವಿರೋ ಇಂಡಸ್ಟ್ರಿ ಅಂತೂ ನಮ್ದೊಂದು ಅಷ್ಟು ಫ್ಲಕ್ಚುಯೇಷನ್ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ನಮ್ಮ ಥಾಟ್ ಪ್ರಾಸೆಸ್, ನಮ್ಮ ಈ ಎಂಪ್ಲಾಯೀಸ್ ಯಾರಿದಾರೋ, ಈ ನಾಲೆಜ್ ವರ್ಕರ್ಸ್, ವೆರಿ ವೆರಿ ಅನ್ಪ್ರಿಡಿಕ್ಟಬಲ್. ಆಕ್ಚುಲಿ ನಂದು ಒಂದು ಇಂಟರ್ವ್ಯೂ ನಲ್ಲಿ ಒಂದೊಳ್ಳೆ ಕ್ವಶನ್ ಇತ್ತು, ಏನಕ್ಕೆ ಪ್ರೀವಿಯಸ್ ಜಾಬ್ ಚೇಂಜ್ ಮಾಡ್ತಾ ಇರೋದು ಅಂತ ಕೇಳಿದ್ರು. ನಾನು ಆಯ್ತು ಇಲ್ಲಿ 2 ವರ್ಷ ಆಗಿದೆ, ಚಾಲೆಂಜಿಂಗ್ ವರ್ಕ್ ಬೇಕು ಅಂತ ಹೇಳಿದೆ, ಅಸ್ಯೂಮಿಂಗ್ ಲೈಕ್ ದಟ್ ಈಸ್ ಸಮಥಿಂಗ್ ದಟ್ ಪೀಪಲ್ ಅಪ್ರಿಶಿಯೇಟ್. ಸೊ ಅವ್ರು ಕೇಳಿದ್ದೇನು ಅಂದ್ರೆ, ಸರಿ ಇವಾಗ ನಮ್ ಕಂಪ್ನಿನಲ್ಲಿ ವರ್ಕ್ ಚಾಲೆಂಜಿಂಗ್ ಇಲ್ಲ ಅಂತಂದ್ರೆ ವುಡ್ ಯು ಚೇಂಜ್ ದ ಜಾಬ್? ಸೊ ಅವಾಗ ನನಗೆ ಅನ್ಸ್ತು, ನಾನ್ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀನಿ ಅದು ಕಂಪನಿಗೆ ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು ಅಂತ. ಇಫ್ ದೇ ಆರ್ ಲುಕಿಂಗ್ ಫಾರ್ ಸ್ಟೆಬಿಲಿಟಿ, ದೆನ್ ದಟ್ ಆನ್ಸರ್ ವಿಲ್ ನಾಟ್ ಹೆಲ್ಪ್ ಇನ್ ಯುವರ್ ರೆಸ್ಯೂಮೆ. ಬಟ್ ನೀವು ನೋಡಿ, ಕೆಲವೊಂದು ಯಾರು ಒಂದು ಅಬ್ಬಬ್ಬ ಅಂದ್ರೆ 2 ವರ್ಷದ ಮೇಲೆ ಅವರು ಇರೋದಿಲ್ವೋ ಒಂದು ಆರ್ಗನೈಸೇಷನ್ ಅಲ್ಲಿ, ಅವರು ಎಂಪ್ಲಾಯ್ ಬಿಹೇವಿಯರ್ ಇಸ್ ವೆರಿ ಡಿಫ್ರೆಂಟ್. ಅಂದ್ರೆ ಹೆಂಗೆ ಅಂದ್ರೆ ಎಂಟರ್ಪ್ರೈಸಿಂಗ್ ಟು ಬ್ರೇಕ್ ದಿ ಅಕೌಂಟ್, ಬಟ್ ಡಸ್ ನಾಟ್ ಹ್ಯಾವ್ ದಿ ಸ್ಟೆಬಿಲಿಟಿ ಟು ಸಸ್ಟೈನ್. ಒಂಥರ ಈ ಸೋಡಾ ಬಾಟಲ್ ತರ ಓಪನ್ ಆದಾಗ ಒಂದು ಫಿಸ್ ಇರತ್ತೆ, ಓ ವಾವ್ ಅಂತ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿ ಆಮೇಲೆ ದೇ ಜಸ್ಟ್ ಫಿಸ್ ಔಟ್. ಬಟ್ ಅದೇ ಅಂದ್ರೆ ನಾನು ಈ ಕಂಪನಿನಲ್ಲಿ ನಾನು ಟೋಟಲ್ ಆಗಿ ನನ್ನ 21 ವರ್ಷದಲ್ಲಿ 17 ವರ್ಷ ನಾನು ಈ ಕಂಪನಿನಲ್ಲೇ ಇದ್ದೀನಿ. ಸೊ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ, ಅಂದ್ರೆ ಮೋಸ್ಟ್ಲಿ ನಾವು ತುಂಬಾ ಯೂಸ್ಲೆಸ್ ಇರ್ಬೇಕು ಅನ್ಸುತ್ತಲ್ವಾ, ಬೇರೆ ಎಲ್ಲೂ ಹೋಗ್ತಾನೆ ಹೊರಗಡೆ. ನಾವು ಲಾಯಲ್ಟಿ ಅಂತ ನಾವು ಟ್ಯಾಗ್ ಮಾಡ್ಕೊಳ್ಳೋಣ, ಔಟ್ಸೈಡ್ ಮಾರ್ಕೆಟಿಗೆ ಯೂಸ್ಲೆಸ್ ಅದಕ್ಕೆ ತಗೊಳ್ತಿಲ್ಲ ಅಂತ ನಾದ್ರೂ ಅನ್ಕೋಬಹುದು ಅಂತ. ದೇರ್ ಆರ್ ಬೋತ್ ಪರ್ಸ್ಪೆಕ್ಟಿವ್ ಟು ಥಿಂಗ್ಸ್. ಸೊ ಟೈಮ್ ಆಗ್ತಾ ಮೋಸ್ಟ್ಲಿ ಕೆಲಸದಲ್ಲಿ ಜಾಸ್ತಿ ವರ್ಷ ಆದ್ರೆ ಮದ್ವೆನಲ್ಲಿ ಕಡಿಮೆ ವರ್ಷ ಆಗೋಗ್ಬಿಡುತ್ತೆ ನಾವು ಸೊಸೈಟಿನಲ್ಲಿ. ಯೂಶಲಿ ವೆಸ್ಟರ್ನ್ ಸೊಸೈಟಿ ನಂದಂತೂ 2 ಮದ್ವೆ ಆಗಿ 21 ವರ್ಷ, ಕೆಲಸ ಮಾಡಿ 21 ವರ್ಷ ಆಗ್ಬಿಡಿದೆ ನಂದು. ಸೊ ನನಗನ್ಸುತ್ತೆ ಇವಾಗ ನಂಗೆ ಲೈಫಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ, ಯಾವ ಸುಮ್ಮನೆ ಆಫೀಸ್ಗೆ ಹೋಗಿ ಬಂದ್ರೆ ಸಾಕು ಮೋಡು. ಇದೆಲ್ಲ ರೆಕಾರ್ಡ್ ಆಗ್ತಾ ಇದೆ. ಪರ್ಫೆಕ್ಟ್ಲಿ ಓಕೆ. ನನ್ ಗಂಡನ್ ಕನ್ನಡ ಅರ್ಥ ಆಗಲ್ಲ ಫುಲ್, ಸೊ ಹೆಂಗೋ ತಪ್ಪಿಸ್ಕೊಂಡ್ಬಿಡ್ತೀನಿ. ಸಬ್ ಟೈಟಲ್ಸ್ ಹಾಕ್ಬೇಕು ಮುಖಂಡ್. ಆದ್ರೆ ಅವ್ನ್ ಸ್ವಲ್ಪ ಜಾಣ, ಯಾವಾಗ ಬೇಕೋ ಅರ್ಥ ಆಗ್ಬಿಡತ್ತೆ, ಅದೊಂದು ಪ್ರಾಬ್ಲಮ್. ಓಕೆ ಕೃಪಾ, ಇವಾಗ ವಿಲ್ ಜಸ್ಟ್ ಕ್ವಿಕ್ಲಿ ಟೇಕ್ 2-3 ರೆಸ್ಯೂಮೆ ಸೆಕ್ಷನ್ ಆಯ್ತು. ಈಗ ಇಂಟರ್ವ್ಯೂ ಸೆಕ್ಷನ್ ಒಂದು, ವಾಟ್ ಆರ್ ದ ಥಿಂಗ್ಸ್ ದಟ್ ಸಂಬಡಿ, ಅಂದ್ರೆ ಈಗ ಜೂನಿಯರ್ ಲೆವೆಲ್ ಹೋದ್ರೆ ಅವನು ಏನೇನ್ ಆಸ್ಪೆಕ್ಟ್ಸ್ ನ ಅವನ ತಲೆಯಿಂದ ಇಟ್ಕೋಬೇಕು, ಮಿಡಲ್ ಮ್ಯಾನೇಜ್ಮೆಂಟ್ ಅವನು ಏನೇನ್ ಆಸ್ಪೆಕ್ಟ್ಸ್ ನ ತಲೆ ಹಿಂದ್ಗಡೆ ಇಟ್ಕೋಬೇಕು, ಮತ್ತೆ ಆಬ್ವಿಯಸ್ಲಿ ಸೀನಿಯರ್ ಗೈ ಅವನ್ ಇಂಟರ್ವ್ಯೂಗೆ ಹೋದಾಗ ಅದು ಏನೇನ್ ಡಿಫ್ರೆನ್ಸ್, ಅದೊಂದು ಸ್ವಲ್ಪ ಹಂಗೆ ಎಕ್ಸ್ಪ್ಲೈನ್. ಫಸ್ಟ್ ಇಸ್ ಅವರಾಗೆ ಅವ್ರು ಏನಿದಾರೋ ಅವರಾಗ ಅದನ್ನ ಹೋಗ್ಬೇಕು. ಅದು ಕೂತ್ಕೊಂಡು ನಾನು ಇವತ್ತು ರಾತ್ರಿ ಎಕ್ಸಾಮ್ಗೆ ಓದ್ದಂಗೆ ಪುಸ್ತಕ ತಿರ್ಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಏನಪ್ಪಾ ಅಂದ್ರೆ ಯಾವ್ದೇ ಲೆವೆಲ್, ಜೂನಿಯರ್ ಮೋಸ್ಟ್ ಇರ್ಬೋದು, ಮಿಡಲ್ ಅಥವಾ ಸೀನಿಯರ್ ಇರ್ಬೋದು, ನೀವ್ ಆ ಕೆಲ್ಸ ಮಾಡಿದ್ರೆ, ನಿಮ್ಗೆ ಆ ಕೆಲ್ಸ ಗೊತ್ತಿದ್ರೆ, ನಿಮ್ಗೆ ಆ ಕಲೆ ಬರುತ್ತೆ ಅಂದ್ರೆ ನಿಮ್ಗೇನು ಪ್ರಿಪರೇಷನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯು ಜಸ್ಟ್ ವಾಕ್ ಆಸ್ ನ್ಯಾಚುರಲ್ ಆಸ್ ಯು ಆರ್ ಫಾರ್ ಎ ಗುಡ್ ಕಾನ್ವರ್ಸೇಷನ್.
ಅದನ್ನ ಗೋಯಿಂಗ್ ದೇರ್ ಫಾರ್ ಅ ಕಾನ್ವರ್ಸೇಷನ್, ರೈಟ್? ಸೊ ಅವಾಗ ಏನಾಗುತ್ತೆ, ಆ ಒಂದು ನರ್ವಸ್ನೆಸ್ ನಲ್ಲಿ ನೀವು ಏನೋ ಬೇಡವಾದ ಇನ್ಫಾರ್ಮೇಶನ್ ಜಾಸ್ತಿ ಹೇಳಕ್ ಹೋಗೋ, ಅಥವಾ ಪುಸ್ತಕದಲ್ಲಿರೋ ಕಲ್ತಿರೋದನ್ನ ನಾನು ಸ್ವಲ್ಪ ಹಂಗೆ ತೆಗೆದು ಬಿಸಾಕಿದ್ರೆ ಅವರು ತುಂಬಾ ನಾನು ಬುದ್ಧಿವಂತ ಅನ್ಕೋತಾರೋ, ಆತರ ಮಾಡಕ್ ಹೋದಾಗ ತುಂಬಾ ಸ್ಟ್ರೆಸ್ ಮಾಡ್ಕೋತಾರ ಅಷ್ಟೇ. ನೀವ್ ಆ ಕೆಲಸ ಮಾಡಿದೀರಾ ಅಂದ್ರೆ ಯು ಜಸ್ಟ್ ಹ್ಯಾವ್ ಟು ಗೋ ನ್ಯಾಚುರಲ್ ಫಾರ್ ಅ ಕಾನ್ವರ್ಸೇಷನ್. ಏನಪ್ಪಾ ಅಂದ್ರೆ ನಿಮ್ಮನ್ನ ನೀವು ಪ್ರೆಸೆಂಟಬಲ್ ಆಗಿರ್ಬೇಕು. ಫಸ್ಟ್ ಕೇಳಿದ್ದಕ್ಕೆ, ಅವ್ರು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಅವ್ರು ಏನ್ ಕೇಳ್ತಾ ಇದಾರೋ ಆನ್ಸರ್ ನ ತುಂಬಾ ಉದ್ದ ಹಿಡ್ದೆ ಟು ದ ಪಾಯಿಂಟ್ ಆನ್ಸರ್ ಮಾಡ್ಬೇಕು. ಅಂಡ್ ಅದೊಂದೇ ಅಲ್ಲದೆ ತಾವೂ ಸಹ ಒಂದು ಪಾರ್ಟಿಸಿಪೇಟಿವ್ ಕಾನ್ವರ್ಸೇಷನ್ ಮಾಡ್ಬೇಕು. ಅವ್ರು ಕೇಳಿದ್ದಕ್ಕೆ ಸರಿ, ಅವರು ಕ್ವೆಶನ್ ಕೇಳ್ತಾರೆ ನಾನು ಆನ್ಸರ್ ಹೇಳ್ತೀನಿ, ಅವ್ರು ಕ್ವೆಶನ್ ಕೇಳ್ತಾರೆ ನಾನು ಆನ್ಸರ್ ಹೇಳ್ತೀನಿ. ಜೂನಿಯರ್ ಲೆವೆಲ್ ಅಲ್ಲಿ ಓಕೆ ನಡೆಯುತ್ತೆ. ಆದ್ರೆ ಅಲ್ಲೆಲ್ಲ ಇವಾಗ ನಾವು ಅವ್ರನ್ನ ಸೆಲೆಕ್ಟ್ ಮಾಡೋದೇ ಫಸ್ಟ್ ಟೆಸ್ಟ್ ಕೊಟ್ಬಿಟ್ಟು, ಟೆಕ್ನಿಕಲ್ ಟೆಸ್ಟ್ ಕೊಟ್ಮೇಲೆ ಅವ್ನು ಕ್ಲಿಯರ್ ಮಾಡಾದ್ಮೇಲೆ ಅಯ್ಯೋ ನೀನ್ ಮಾತಾಡ್ದಿರು ಪರವಾಗಿಲ್ಲಪ್ಪ, ನೀನ್ ಫಸ್ಟ್ ಬಂದ್ ಕೆಲಸ ಮಾಡು. ಒಂದ್ಸಲಿ ಅವನು ಅದನ್ನ ಒಂದು ಹೈ ಸ್ಕೋರ್ ಅಲ್ಲಿ ಕ್ಲಿಯರ್ ಮಾಡಿದ ನಮ್ದು ಆನ್ಲೈನ್ ಟೆಸ್ಟ್ ಅಂದ್ಮೇಲೆ ನಾವು ಜಾಸ್ತಿ ಮಾತಾಡ್ಸಕ್ಕೆ ಹೋಗಲ್ಲ. ಏನಂದ್ರೆ ಬಾಯ್ ಬಿಡ್ತೀಯಾ, ಇಂಗ್ಲಿಷ್ ಮಾತಾಡಕ್ ಬರುತ್ತಾ, ಆ ಒಂದು ಗ್ರೂಪ್ ಡಿಸ್ಕಷನ್ ಏನಾದ್ರು ಒಂದ್ 2 ಪದಗಳು, ನಿನ್ ಥಾಟ್ ಪ್ರಾಸೆಸ್ ಹೇಗಿದೆ, ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ನೋಡ್ಬಿಟ್ಟು ತಗೊಂಡ್ಬಿಡ್ತೀವಿ. ಬಟ್ ಮಿಡಲ್ ಅಂಡ್ ಸೀನಿಯರ್ ಲೆವೆಲ್ ನಲ್ಲಿ ಒಂದು ಪಾರ್ಟಿಸಿಪೇಟಿವ್ ಡಿಸ್ಕಷನ್ ಇದ್ರೆ ಅದು ಎಷ್ಟು ಬೇಕೋ ಅಷ್ಟೇ. ತುಂಬಾ ಕೇಳ್ಬಿಟ್ಟು ನಾನು ಅಲ್ಲಿ ಹೋಗಿ ಇಂಪ್ರೆಸ್ ಮಾಡ್ಬಿಡ್ತೀನಿ ಅನ್ನೋ ಒಂದು ಲೆವೆಲ್ ಅಲ್ಲಿ ಹೋದ್ರೆ ಇಟ್ ಮೇ ನಾಟ್ ಫ್ಲೈ ವೆಲ್. ಏನಂದ್ರೆ ವಿ ಶುಡ್ ಬಿ ವೆಲ್ ಗ್ರೌಂಡೆಡ್ ವೆನ್ ವಿ ಸ್ಪೀಕ್ ಅಂಡ್ ಯು ಶುಡ್ ಎಕ್ಸಾಕ್ಟ್ಲಿ ವೇ ಯುವರ್ ವರ್ಡ್ಸ್. ಟಾಪ್ ಲೆವೆಲ್ ನೀವೇನಾದ್ರೂ ಇಂಟರ್ವ್ಯೂ ಹೋದ್ರೆ ಏನ್ ಯೋಚನೆ ಮಾಡ್ತೀವಿ? ಇಂಟರ್ವ್ಯೂ ಹೋಗಿ ತುಂಬಾ ವರ್ಷ ಆಯ್ತು, ಅದು ಬೇರೆ ವಿಷಯ. ಸರಿ ಬಿಡಿ. ನಾವು ಬರೀ ಇಂಟರ್ವ್ಯೂ ತಗೊಳ್ಳೋದೇ ಆಗ್ಬಿಟ್ಟಿದೆ ಲೈಫಲ್ಲಿ. ಅಟ್ಲೀಸ್ಟ್ ನಾನ್ ಎಕ್ಸ್ಪೆಕ್ಟ್ ಮಾಡೋದಷ್ಟೇ. ನಾನು ಸೀನಿಯರ್ ಲೀಡರ್ಸ್ ನಾನು 20 ಇಂದ 25 ನಿಮಿಷದ ಮೇಲೆ ನಾನು ಮಾತಾಡ್ಸಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನೀವು ಅಷ್ಟಷ್ಟು ವರ್ಷಗಳು ನೀವೇನ್ ಮಾಡಿದ್ರು ನಿಮ್ಮ ಕ್ರೆಡಿಬಿಲಿಟಿ ಇರೋದ್ರಿಂದಾನೇ ನಿಮ್ಮನ್ನ ನಾವಿಲ್ಲಿ ಇಂಟರ್ವ್ಯೂ ಕರಿತೀವಿ. ಅಂಡ್ ನಿಮ್ ಬಗ್ಗೆ ನಾವಿನ್ನು ಹೋಮ್ ವರ್ಕ್ ಜಾಸ್ತಿ ಮಾಡಿರ್ಬೇಕು. ನೀವು ಬರಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಅದಕ್ಕಿಂತಾನೆ ಇವತ್ತು ಅಷ್ಟು ಪ್ಲಾಟ್ಫಾರ್ಮ್ಸ್ ಕೊಟ್ಟಿರ್ತಾರೆ. ಲಿಂಕ್ಡ್ಇನ್ ಅಂತೀರಾ, ಆ ಸೋಷಿಯಲ್ ನೆಟ್ವರ್ಕಿಂಗ್, ಇಲ್ಲಿ ಅಲ್ಲಿ ರೆಫರೆನ್ಸ್, ಅದು ಇದು. ಅವ್ನು ಒಳಗಡೆ ಬರಕ್ ಮುಂಚೆ ಅವನ ಚರಿತ್ರೆನ ನಾವು ಒಂದು 60% ತಿಳ್ಕೊಂಡಿರ್ಬೇಕು. ಇನ್ 40% ಅವ್ರ ಬಾಯಿಂದ ಕೇಳ್ಬೇಕು. ಯಾಕಂದ್ರೆ ಸುಮ್ನೆ ಕೂತು ಗಂಟಾನ್ಗಟ್ಲೆ ಕೊರ್ದ್ವಪ್ಪ ಇಂಟರ್ವ್ಯೂ ನಲ್ಲಿ ಅಂದ್ರೆ ಕೊನೆಗೆ ಔಟ್ಪುಟ್ ಏನ್ ಹೆಂಗಿದ್ರು ಸರಿ, ಆಫರ್ ಮಾಡೋದಿದ್ದೇ ಇದೆ, ಯಾಕಷ್ಟು ಕೊರಿಬೇಕು? ಶಾರ್ಟ್ ಅಂಡ್ ಸಿಂಪಲ್ ಇಸ್ ಗುಡ್. ಅವ್ರು ಫೇಸ್ಬುಕ್ ಅಲ್ಲಿ ಏನ್ ಬರ್ದಿದ್ದಾರೆ, ಟ್ವಿಟರ್ ಅಲ್ಲಿ ಏನ್ ಬರ್ದಿದ್ದಾರೆ, ಅದೆಲ್ಲ ನಾವು ಜಾಸ್ತಿ ಲಿಂಕ್ಡ್ಇನ್ ನೋಡಕ್ ಹೋಗೋದು. ಬಿಕಾಸ್ ಯಾಕಂದ್ರೆ ದೇ ಕ್ಯಾನ್ ಬಿ 2 ಡಿಫರೆಂಟ್ ಇಂಡಿವಿಜುವಲ್ಸ್ ಆಲ್ ಟುಗೆದರ್. ಪ್ರೊಫೆಷನಲ್ ಲೈಫ್ ಯು ಕ್ಯಾನ್ ಬಿ ಅನ್ ಅಬ್ಸಲ್ಯೂಟ್ serious go-getter who's like people can think is a different person altogether. So ನೀವು ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡಕ್ ಹೋದಾಗ ಒಂಥರ ಆಮೇಲೆ ನಾವು ಸುಮ್ನೆ ಇವ್ನು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಡೌಟ್ ಬರಬಾರ್ದು. ಹಂಗಂದ್ರೆ ಫೇಸ್ಬುಕ್ ಅಲ್ಲಿ ಏನ್ ಬೇಕೋ ಹಾಕೊಂಡು ಆರಾಮಾಗಿರಿ ಅಂತ ಈ ಸಂದೇಶ. ಅದ ಅವರವರ ಜೀವನ. ನಮಗೇನ್ ಬೇಕಂದ್ರೆ ನಿನ್ ಕ್ರಿಡೆನ್ಷಿಯಲ್ಸ್ ಏನು, ನೀನು ಮಾಡಿರೋ ಕೆಲ್ಸಗಳಲ್ಲಿ ನಿನ್ನ ಅಪ್ರಿಸಿಯೇಷನ್ ಏನು, ನೀನ್ ಏನು ಅಂದ್ರೆ ನಾವು ಕನ್ನಡದಲ್ಲಿ ಏನ್ ಮಾಡಿದ್ಯಾ, ಏನ್ ಅಚೀವ್ ಮಾಡಿದ್ಯಾ, ನಿನ್ನ ಒಂದು ಕ್ರೆಡಿಬಿಲಿಟಿ ಡೇಟಾ ಪಾಯಿಂಟ್ಸ್, ಅದನ್ನ ನಾವು ತುಂಬಾ ಡ್ವೆಲ್ ಮಾಡ್ತೀವಿ. ಕೃಪಾ, ನಮ್ಮ IT ಕಂಪನಿನಲ್ಲಿ ಯೂನಿಯನ್ಸ್ ಇರ್ಬೇಕು ಅಂತ ಕೆಲವು ಸರಿ ಹಂಗೆ ಸೌಂಡ್ಗಳೆಲ್ಲ ಬರ್ತಾ ಇರುತ್ತೆ. ಯಾಕೆಂದ್ರೆ ಈ ಕಂಪನಿಯಿಂದ ಪೇಪರ್ ಅಲ್ಲಿ ಹಾಕ್ತಾರಲ್ಲ, ಈ ಕಂಪನಿಯವರು 8,000 ಜನ ತೆಗೆದ್ರು, ಆ ಕಂಪನಿಯವರು 16,000 ಜನರನ್ನ ತೆಗೆದ್ರು. ಈ ತರ ರಿಟ್ರೆಂಚ್ಮೆಂಟ್ ಆದಾಗ ಯೂನಿಯನ್ ಪ್ರಶ್ನೆಗಳು ಬರುತ್ತೆ. ಅಫ್ಕೋರ್ಸ್ ನಮ್ ಜನರು ತುಂಬಾ ಜಾಣರು, ಅವರು ನೋಟಿಸ್ ಇಲ್ದಿರಾ ಅಥವಾ ಕಮ್ಮಿ ನೋಟಿಸ್ ಪೀರಿಯಡ್ ಕೊಟ್ಟು ಬೇರೆ ಕಂಪ್ನಿ ಸೇರಿದಾಗ ಅದ್ರ ಬಗ್ಗೆ ಏನು ಮಾತಾಡಲ್ಲ. ಬಟ್ ರಿಟ್ರೆಂಚ್ಮೆಂಟ್ ಆದಾಗ ಅದ್ರ ಬಗ್ಗೆ ಧ್ವನಿ ಬರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ವಾಟ್ ಇಸ್ ಯುವರ್ ಒಪಿನಿಯನ್? ಯೂನಿಯನ್ಸ್ IT ಇಂಡಸ್ಟ್ರಿನಲ್ಲಿ ಅಥವಾ ನಾಲೆಡ್ಜ್ ಎಕಾನಮಿ, ಬಯೋಟೆಕ್ ಆಗಿರ್ಬೋದು ಅಥವಾ BPO ಆ ತರ ಕಂಪನಿಗಳಲ್ಲಿ ಯೂನಿಯನ್ಸ್ ಇರ್ಬೇಕಾ? ನನ್ನ ಪ್ರಕಾರ ಯೂನಿಯನ್ಸ್ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಮೆಂಟ್ ಫಾರ್ ನನ್ನ ಇವತ್ತು ಕೆಲ್ಸದ ಒಂದೇ ಒಂದು ಆಸ್ಪೆಕ್ಟ್ ನಾವು ನೋಡಬಾರ್ದು. ನನ್ನ ಕೆಲ್ಸದಿಂದ ತೆಗಿತಾರೆ, ಓಕೆ ಹಾಗಾಗಿ ನಾನು ಯೂನಿಯನ್ ಮಾಡ್ತೀನಿ, ಹಾಗಾಗಿ ನಾನು ಹೋಗಿ ಗಲಾಟೆ ಮಾಡಕ್ ಒಂದು ಅವೆನ್ಯೂ ಬೇಕು ಅಂತ ನೋಡಬಾರ್ದು. ಸೊ ಈಗ ನಮ್ಮ ನಾನ್ IT ಸೆಕ್ಟರ್ ಅಲ್ಲೆಲ್ಲ ಯೂನಿಯನ್ಸ್ ಹ್ಯಾವ್ ಬೀನ್ ದೇರ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅದು ಎಲ್ಲಾ ಒಂದು ಥಾಟ್ ಪ್ರಾಸೆಸ್. ಇವತ್ತು ಏನಕ್ಕೆ IT-ನೆಲ್ಲ ಆ ಯೂನಿಯನ್ಸ್ ಇಲ್ಲ, ಅದು ದಿಸ್ ಇಸ್ ಅ ಪ್ಯೂರ್ಲಿ ನನ್ನ ಪರ್ಸನಲ್ ಒಪಿನಿಯನ್. ಮುಂಚೆ ಹೆಲ್ತ್, ಕರೆಕ್ಟ್, ಹೌಸಿಂಗ್,
ಅಥವಾ ಎಜುಕೇಶನ್ ಅಥವಾ ಪೇಯಿಂಗ್ ಅಟ್ ಪಾರ್ ಫಾರ್ ದ ಸ್ಕಿಲ್, ರೈಟ್? ಇದೆಲ್ಲ ಒಂದು ಸೆಕ್ಟರ್ಸ್ ಅಲ್ಲಿ ಅಟೆನ್ಷನ್ ಇಲ್ಲದೆ ಇರೋದ್ರಿಂದ ಎಂಪ್ಲಾಯೀಸ್ಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಆ ಸಲುವಾಗಿ ಏನಾಯ್ತು, ನಮ್ಮ ಧ್ವನಿ ಕೇಳಕ್ಕೆ ಆಗ್ಬೇಕು, ನಮಗೊಂದು ಪ್ಲಾಟ್ಫಾರ್ಮ್ ಬೇಕು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಕ್ಕೆ. ಅದೆಲ್ಲ ಬಂದಾಗ ಇವೆಲ್ಲ ವೇರಿಯಸ್ ಸೆಕ್ಟರ್ಸ್ ನಮ್ಮ ಒಂದು ವಾಯ್ಸ್ ಕೇಳಕ್ಕೋಸ್ಕರ ಒಂದು ಯೂನಿಯನ್ ಅಂತ ಆಯ್ತು. ಆದ್ರೆ ಇವತ್ತು ನೀವು IT ಸೆಕ್ಟರ್ ಅಲ್ಲಿ ನೋಡಿದ್ರೆ ಎಂಪ್ಲಾಯಿಗೆ ಏನ್ ಬೇಕೋ ಅವನು ಬೇಕಿದ್ದಕ್ಕಿಂತ ಜಾಸ್ತಿ ಕಂಪನೀಸ್ ಆರ್ ಥಿಂಕಿಂಗ್ ಏನೇನ್ ಮಾಡ್ಬೇಕು, ಏನೇನ್ ಬಿಡ್ಬೇಕು, ಅವನನ್ನ ಹೆಂಗ್ ನಾವು ಒಂದು ಮೌಲ್ಡ್ ಮಾಡ್ಬೇಕು, ಅವನ ಟೆನ್ಯೂರ್ ಹೇಗ್ ನಾವು ನೋಡ್ಕೋಬೇಕು, ರೈಟ್? ನಾವು ಆಬ್ವಿಯಸ್ಲಿ ವಿ ಕಾಂಟ್ ಗಿವ್ ದೆಮ್ ಹೌಸಿಂಗ್, ರೈಟ್? ದರ್ ಆರ್ ಸರ್ಟನ್ ಥಿಂಗ್ಸ್ ವಿ ಕಾಂಟ್. ಅದನ್ನೆಲ್ಲ ನಾವು ಅವರಿಗೆ ಅವನ ಸ್ಕಿಲ್ ಪ್ರಕಾರ ನೀವು ನೋಡಕ್ ಹೋದಾಗ ಅವನ ಸಂಬಳ ಬೇರೆ ನಾರ್ಮಲ್ ಅದರ್ ಸೆಕ್ಟರ್ಸ್ ಗಿಂತ ಡಿಫ್ರೆನ್ಶಿಯೇಟೆಡ್ ಆಗಿರುತ್ತೆ. ಹಂಗಾಗಿ ಪ್ರಾಬಬ್ಲಿ ದಟ್ಸ್ ಒನ್ ಆಫ್ ದ ರೀಸನ್ಸ್ ವೈ ನನಗನ್ಸೋದು ದಟ್ ಯೂನಿಯನ್ ಮೇ ನಾಟ್ ಬಿ ನೀಡೆಡ್ ಹಿಯರ್. ಆಗಬಹುದು, ಅದು ಸಿಚುವೇಶನ್ ಡಿಪೆಂಡೆಂಟ್ ಹೌ ದ ಗವರ್ಮೆಂಟ್ ವಾಂಟ್ಸ್ ಟು ರಿವ್ಯೂ ಥಿಂಗ್ಸ್. ಬಟ್ ಇದನ್ನ ನಾವು ಬರೀ ಕೆಲಸ ತೆಗಿತಾರೆ ಅನ್ನೋ ಒಂದು ಪ್ರಶ್ನೆಯಿಂದ ರಿಟ್ರೆಂಚ್ಮೆಂಟ್ ಗೋಸ್ಕರ ಯೂನಿಯನ್ ಬೇಕಾ ಅಂದ್ರೆ ನನ್ನ ಪ್ರಕಾರ ತಪ್ಪು. ಅದು ಪಾಸಿಟಿವ್ ಆಗಿ ನೋಡ್ಬೇಕು ಫಾರ್ ವರ್ಕರ್ಸ್, a skilled workers development and his basic safety, basic hygiene factors of an individual. Guiding principles ಅಷ್ಟೇ. ಇವಾಗ ನಾವು ಒಂದು ಮಾಡಿದ್ದಾರೆ ಇಂಡಿಯಾನಲ್ಲೂ there is a minimum wage. ಇವಾಗ ನೀನು ಈ ಸ್ಕಿಲ್ ಅಲ್ಲಿ ನಿಂಗೆ ಬಂದ್ರೆ ನೀನ್ ಮಿನಿಮಮ್ ವೇಜ್. ಇವಾಗ US ಅಲ್ಲೆಲ್ಲ ನೀನ್ ಹೋದ್ರೆ ದಿಸ್ ಇಸ್ ಕಾಲ್ಡ್, ಅವರೇ ಫಸ್ಟ್ LCA ಅಂತ ಹೇಳ್ಬಿಡ್ತಾರೆ. ಏನಪ್ಪಾ ಅಂದ್ರೆ ದಿಸ್ ಹ್ಯಾಸ್ ಟು ಬಿ ಯುವರ್ ಕಾಮನ್ ವೇಜಸ್. ನಿನಗೆ ಎಷ್ಟು ಕೊಡ್ಬೇಕು, ಈ ರೋಲ್ ಅಂದ್ರೆ ಹೆಸರು ಈ ಜಾಗಕ್ಕೆ ನಾನು ಇಷ್ಟು ದುಡ್ಡು ನಿನಗೆ ಕೊಡ್ಲೇಬೇಕು. ಅಲ್ಲಿ ನಾವು ಮುಲಾಜೆ ಇಲ್ಲ, ನಾವೇನ್ ಮಾತಾಡೋಂಗೆ ಇಲ್ಲ. ಇನ್ನು ಆ ಲೆವೆಲ್ ನಾವು ಬಂದಿಲ್ಲ. ಬಟ್ ಅಟ್ ದ ಲೋವರ್ ಲೆವೆಲ್ ಆಫ್ ದ ಪೀಪಲ್ ಮಿನಿಮಮ್ ವೇಜಸ್ ಅಂತ ಒಂದು ಫಿಕ್ಸ್ ಮಾಡ್ತಾರೆ. ಇದಿದ್ರೆ ESI ಕೊಡ್ಲೇಬೇಕು, ಇದಿದ್ರೆ ನಾವು ಈ ತರದ ಇನ್ಶೂರೆನ್ಸ್ ಕೊಡ್ಲೇಬೇಕು ಅನ್ನೋ ಒಂದು ಗೈಡ್ ಲೈನ್ಸ್ ಬಂದಿರೋದ್ರಿಂದ ಇಟ್ ಇಸ್ ಹೆಲ್ತಿ ಅಷ್ಟೇ. ಅದನ್ನ ನಾವು ಯೂನಿಯನ್ ಮೂಲಕನೇ ತಿಳಿಸ್ಬೇಕು ಅನ್ನೋ ಐ ಡೋಂಟ್ ಥಿಂಕ್ ಇಟ್ ಮೇ ಬಿ ನೀಡೆಡ್. ಈಗ ಒಬ್ರು ಯಾರಾದ್ರೂ ಒಬ್ರು ನಿಮ್ ಪಾಡ್ಕಾಸ್ಟ್ ಕೇಳಿ ಫುಲ್ ಇನ್ಸ್ಪೈರ್ ಆಗಿ ನಾನು ನಾಳೆ HR ಮಾಡ್ಬೇಕು, HR ಸೇರ್ಕೋಬೇಕು ಅಂತಂದ್ರೆ ವಾಟ್ ಆರ್ ದ 2-3 ಥಿಂಗ್ಸ್ ದಟ್ ಯು ರೆಕಮೆಂಡ್ ಫಾರ್ ಹರ್? ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಮ್ಮನ್ನ ನಾವು ಫಸ್ಟ್ ಕೇಳ್ಕೋಬೇಕಾಗಿರೋದು ಇಸ್ ಆರ್ ಯು ಅ ಪೀಪಲ್ಸ್ ಪರ್ಸನ್, ರೈಟ್? ಸೊ ಅಂಡ್ ಡೂ ಯು ಹ್ಯಾವ್ ಫಾರ್ ಎಂಪತಿ ಫಾರ್ ಅ ಕಾನ್ವರ್ಸೇಷನ್? ಸಿಂಪತಿ ಅಲ್ಲ, do you really want to do it because you love doing it? ಯಾಕೆಂದ್ರೆ ಇಲ್ಲಿ ಇದು ಲೈನ್ಸ್ ಆಫ್ ಕೋಡ್ ಅಲ್ಲ. ಇವತ್ ಬಂದೆ ನಾನು ಕೂತೆ ಕೋಡಿಂಗ್ ಮಾಡಿದೆ, ನನ್ ಕೆಲಸ ಮುಗೀತು, ನಾನು ಹೋದೆ, ಆಗೋಕ್ ಸಾಧ್ಯ ಅಲ್ಲ. when we are dealing with humans, emotions, when we talk about emotions, it is a high variance that we work with. So ನಮ್ಮನ್ನ ನಾವು ಯಾರಾದ್ರೂ HR ಒಳಗೆ ಬರ್ಬೇಕು ಅಂತಿದ್ರೆ ಅವ್ರು ಫಸ್ಟ್ ಕೇಳ್ಕೋಬೇಕಾಗಿರೋದು am I a people person? ಸುಮ್ನೆ ಅಯ್ಯೋ ನಂಗೆ ಎಲ್ಲೂ ಸಿಗ್ಲಿಲ್ಲ, ನಂಗೆ ಮ್ಯಾಥ್ಸ್ ಮಾಡಕ್ ಇಷ್ಟ, ಅವ್ರು ಯಾವ ಸಬ್ಜೆಕ್ಟ್ ಇಂದಾನು ತಪ್ಪಿಸ್ಕೊಳಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ನಾನ್ ಅನ್ಕೋತಾ ಇದ್ದೆ, ಸರಿ ನನ್ಗೆ ಮಾರ್ಕೆಟಿಂಗ್ ಫೈನಾನ್ಸ್ ಬೇಡ, ನಂಗೆ ಸಿಕ್ಕಾಬಡೆ ಮ್ಯಾಥ್ಸ್ ಮಾಡ್ಬೇಕು ಅಂದ್ರೆ ನನ್ನ ಜನ್ಮದಲ್ಲಿ ಬೇಕಾಗಿರೋ ಅಷ್ಟು ಮ್ಯಾಥ್ಸ್ ಇವತ್ ನಾನ್ ಮಾಡ್ತೀನಿ. ಬಿಕಾಸ್ there are millions of revenue, millions of budget is put on my head and they want me to come up with the strategy. ಇದನ್ನ ನೀನ್ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡು ಇಷ್ಟು ಜನಕ್ಕೆ ಅಂದಾಗ ಅದ್ರ ಒಂದು ಥಾಟ್ ಪ್ರಾಸೆಸ್, ಅದಕ್ಕೊಂದು ಪುಟಿಂಗ್ ಅನಾಲಿಟಿಕ್ಸ್ ಇಂಟು ಇಟ್ is heavy calculations. ಸೊ ಹಂಗಾಗಿ ಏನಪ್ಪಾ ಅಂದ್ರೆ ಯು ಶುಡ್ ಬಿ ವೆರಿ ಶ್ಯೂರ್ ಈಸ್ HR ದ ಜಾಬ್ ಫಾರ್ ಯು. ಅಂಡ್ ಈಗಿನ ಕಾಲದವ್ರಿಗೆ ಏನ್ರಿ, ಗೂಗಲ್ ಹೊಡೆದ್ರೆ ಮೆಟೀರಿಯಲ್ಸ್ 1000 ಸಿಗುತ್ತೆ ಅವ್ರಿಗೆ ಡಿಸೈಡ್ ಮಾಡ್ಬೇಕಾರೆ. ನಮ್ ಕಾಲದಲ್ಲಿ ಗೂಗಲ್ ಇಲ್ಲ, ಮೊಬೈಲ್ ಫೋನ್ ಇಲ್ಲ, ಏನೂ ಇಲ್ಲ. ವೆನ್ ಐ ಡಿಸೈಡೆಡ್ ಟು ಟೇಕ್ HR ವಿತೌಟ್ ಎನಿ ನಾಲೆಜ್, ಐ ಜಸ್ಟ್ ಫೆಲ್ಟ್ ಓಕೆ ಇರೋ ಈ 3 ಸಬ್ಜೆಕ್ಟ್ ಅಲ್ಲಿ ನಂಗೆ ಇದೆರಡು ಆಗಲ್ಲ, ಸೊ ಇದು 3ನೇದನ್ನ ತಗೋತೀನಿ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಐ ಎಂಡೆಡ್ ಅಪ್. ಬಟ್ ಈಗಿರೋರ್ಗೆ ಸಾಕಷ್ಟು ಮಾಹಿತಿ ಇರೋದ್ರಿಂದ ಐ ಆಮ್ ಶ್ಯೂರ್ ಅಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ವೈಸ್ ಪೀಪಲ್ and they can take that call. But most important question is you have to be a people person if you want to get into HR. ನಮ್ಗೆ ಎಷ್ಟೇ ಸಿಟ್ಟಿರ್ಲಿ, ಎಷ್ಟೇ ಕೋಪ ಇರ್ಲಿ, ಯಾರ ಮೇಲಾದ್ರೂ ಮುಖದ ಮೇಲೆ ನಗು ಸದಾ ಇರ್ಬೇಕು. ಹಿಡ್ಕೊಂಡು ಚರ್ಚ್ ಬಿಡೋಣ ಅನ್ಸ್ತಾ ಇದ್ರು ಆ ಮೊಮೆಂಟ್ ಅಲ್ಲಿ ಏನಂತಾರೆ ಸಾಂತ್ವನದಿಂದ ನಾವು ಅವ್ರಿಗೆ we will have to handle the situations sensitive. ಈಗ ಟೆಕ್ನಾಲಜಿ ಮಾಡೋರ್ಗೆ ನಾನು ಗೂಗಲ್ ಅಲ್ಲಿ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಮಾರ್ಕೆಟಿಂಗ್ ಮಾಡೋರ್ಗೆ ನಾನು ಹಿಂದೂಸ್ತಾನ್ ಲೀವರ್ ಅಲ್ಲೋ ಅಥವಾ
ಫೇಸ್ಬುಕ್ ಅಥವಾ ಟ್ರೂ ಕಾಲರ್ ಅಲ್ಲೋ ಇರ್ಬೇಕು ಅಂತ ಅನ್ಸುತ್ತೆ. ನಿಮ್ ಪ್ರಕಾರ ಒಳ್ಳೆ ಸೂಪರ್ ಫಂಡ್ HR ಡಿಪಾರ್ಟ್ಮೆಂಟ್? Not that the world believes that there is a turned over company which has already done it and they are probably the best with all the global awards they have got. ಅಲ್ಲಿ ಹೋಗಿ ನಾನು ಸೇರ್ಕೋತೀನಿ ಅಂದ್ರೆ ನಿಮ್ಗೆ ಏನು ಕೆಲಸನೇ ಇರೋದಿಲ್ಲ. ನಿನ್ ಸಿಸ್ಟಮ್ ಪ್ಲೇಸ್ ಅಲ್ಲಿ ಇದೆ, ನಿನ್ ರೂಲ್ಸ್ ಪ್ಲೇಸ್ ಅಲ್ಲಿ ಇದೆ, ನಿನ್ ಪಾಲಿಸಿ ಪ್ಲೇಸ್ ಅಲ್ಲಿ ಇದೆ. ದೀಸ್ ಆರ್ ದ 10 things you have to do and that's where we become miraculous company ಅಂತ ಕೊಟ್ಟ ಮೇಲೆ ಆಸ್ HR ನಮ್ಗೆ ಏನಿರುತ್ತಲ್ಲ ಮಾಡಕ್ಕೆ. ಇನ್ಫ್ಯಾಕ್ಟ್ a good HR person is there, they would love to join a chaotic company. ಅದು ಜಾಗದಲ್ಲಿ ಇದು ಪ್ಲೇಸ್ ಅಲ್ಲಿ ಇಲ್ಲ. This is not like lines of code ಅಲ್ವಾ. We have all these codes, just replace it. ಅವಾಗ ಒಬ್ಬ ಡೆವಲಪರ್ ಓಡೋಗ್ಬಿಡ್ತಾನೆ, ಎಲ್ಲ ನೀನೇ ಮಾಡಿದೆ ಅಂದ್ರೆ ನಾನೇನ್ ಮಾಡೋದು. ಅಂಡ್ ಅದ್ರಲ್ಲಿ ಎಸ್ಪೆಷಲಿ HR ಅಲ್ಲಂತೂ ನಿಮ್ಗ ಒಂದು ಅವಕಾಶ ಬೇಕಲ್ಲ ನಿಮ್ಮ ಪೀಪಲ್ ಸ್ಕಿಲ್ಸ್ ತೋರ್ಸಕ್ಕೆ. ನೋಡಪ್ಪ ನಾವ್ ಹೀಗಿದ್ವಿ, ಆಯ್ತು ನಮ್ದೊಂದ್ 20% ಜನ ಬಿಡ್ತಾ ಇದ್ರು, ಈ ವರ್ಷ ನಮ್ದೊಂದ್ 14% ಬಿಟ್ಟಿದ್ದಾರೆ. ಯಾಕೆ 6% ಏನಕ್ಕೆ ಬಿಟ್ಟಿಲ್ಲ ಜನ ಅಂತ ನಾವೊಂದು ಎಂಪ್ಲಾಯಿ ಸರ್ವೆ ಅಂತ ನುಂಗಿ ಕೆಳಗಡೆ ಹೋದಾಗ ಅವರು ಇಲ್ಲ ಇವಾಗ ಇದ್ ಚೆನ್ನಾಗಿದೆ, ಅದ್ ಚೆನ್ನಾಗಿದೆ, ಇದ್ ಮಾಡಿದ್ದಾರೆ, ಅದ್ ಮಾಡಿದ್ದಾರೆ, ನಂಗೆ ತುಂಬಾ ಇಷ್ಟ ಈ ಕಂಪನಿ ಅಂತ ಅವ್ರು ಹೇಳಿದಾಗ that is the only salient measure of a successful HR person. Because ನಮ್ದೆಲ್ಲ ಬರೀ ಬ್ಯಾಕ್ ರೋಲ್ ಅಷ್ಟೇ, ಇನ್ನೊಬ್ರ ಕೈಲಿ ಮಾಡ್ಸಿಸ್ಬೇಕು ನಾವು. So that will be my answer. Okay, ಇದು ಒಂದು ಪ್ರಶ್ನೆ. ನೀವು ಅಂದ್ರೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಬಟ್ ನೀವು ಬೈಕಿಂಗ್ ಎಲ್ಲ ಹೋಗ್ತೀರಾ ಅಂತ ನಮ್ಗೆ ವರದಿ ಬಂದಿದೆ. ಸೊ ಟೆಲ್ ಮಿ, ಅಂದ್ರೆ have they contributed, ನಿಮ್ ಹಾಬಿ ಮತ್ತೆ ನಿಮ್ ಪ್ರೊಫೆಷನ್ have they contributed to each other? ಆ ಕಾಂಟ್ರಿಬ್ಯೂಷನ್ ಆಗಿದ್ರೆ ಅದು ಹೆಂಗಾಗಿದೆ ಅಕಾರ್ಡಿಂಗ್ ಟು? ಏನಂದ್ರೆ ಬೈಕಿಂಗ್ ಅಂತ ಒಂದೇ ಅಲ್ಲ, ಏನಾದ್ರೂ ಒಂದು ಹವ್ಯಾಸ ಮನುಷ್ಯನ್ಗೆ ಇರ್ಲೇಬೇಕು. ಅಂಡ್ ಎಸ್ಪೆಷಲಿ ಏನಂತಾರೆ, ನಿಮ್ ಸ್ಟ್ರೆಸ್ ನ ಬಿಡೋದಕ್ಕೆ ಒಂದು ವೆಂಟ್ಸ್ ಇರ್ಬೇಕಲ್ಲ. ಸಮ್ವೇರ್ ಯು ಹ್ಯಾವ್ ಟು ಲೆಟ್ ಔಟ್ ಯುವರ್ ಸ್ಟೀಮ್ ಅನ್ನ ಒಳಗೆ ಇಟ್ಕೊಂಡಿದ್ರೆ ಕುಕ್ಕರ್ ಬರ್ಸ್ಟ್ ಆಗ್ಬಿಡುತ್ತೆ. ಸೊ ಟೈಮ್ಲಿ ವಿಸಿಲ್ ಹೊಡಿತಾ ಇರ್ಬೇಕು, ಆ ಸ್ಟೀಮ್ ಹೊರಗಡೆ ಹೋಗ್ತಾ ಇರ್ಬೇಕು, ಸೊ ದಟ್ ವಿ ಆರ್ ಇನ್ ಗುಡ್ ಶೇಪ್. ಸೊ ಅಂತದ್ರಲ್ಲಿ ನನಗೊಂದು ಇಷ್ಟವಾಗಿದ್ದಂದ್ರೆ, ನಾನು ಈಗಂತಲ್ಲ ಸ್ಕೂಲಿಂದಾನು ನಾನು ಸ್ಕೂಟ್ರು, ಕಾಲೇಜಲ್ಲಿ ಬೈಕು, ನಾನು ಕಾಲೇಜಲ್ಲಿ ಇಟ್ಕೊಂಡಿದ್ದೆ ಬೈಕು, ಸಮೂರ ಇತ್ತು. ಸೊ ಆ ಪ್ಯಾಷನ್ ಹಂಗೆ ಇತ್ತು. ಆಮೇಲೆ ಏನಂತಾರೆ, ಕೆಲಸ ಮಾಡಕ್ಕೆ ಶುರು ಅಥವಾ ಮದುವೆ ಮಾಡಿದಾಗ ನನ್ ಗಂಡಂಗೂ ಅದೇ ಬೈಕ್ ಹುಚ್ಚಿತ್ತು. ಸೊ ಆಮೇಲೆ ಸಂಬಳ ಬರಕ್ ಶುರುವಾದಾಗ ಆಯ್ತಪ್ಪ, ಈಗ ಒಂದು ಬೈಕು, ನನಗ್ ಬೇಕಾದ ಬೈಕು ತಗೊಳ್ಳೋಂತಹ ಒಂದು ಒಂದ್ ಸಣ್ಣ ಎಫರ್ಟ್ ಮಾಡ್ಬೋದು ಅಂತ ತಗೊಂಡು ಬುಲೆಟ್ ತಗೊಂಡು ಲಾಸ್ಟ್ ಈಗೊಂದು 14 ವರ್ಷದಿಂದ ಬುಲೆಟ್ ಇಟ್ಕೊಂಡು ಅದನ್ನೇ. ಸೊ ಏನಾಗಿದೆ, ಒಂದು ಟ್ರಾವೆಲ್ ಮೇಕ್ಸ್ ಯು ಲಾಟ್ ಮೋರ್ ಸೇನ್. ಟ್ರಾವೆಲ್ ಮೇಕ್ಸ್ ಯು ಲರ್ನ್ ಅ ಲಾಟ್. ಸರಿ, ನಾವ್ ಅದೇ ಹೇಳ್ತೀವಿ, ಒಂದ್ಸಲಿ ನೀನ್ ಹೊರಗಡೆ ಹೋಗಿ ನೋಡು ಜೀವನ ಹೇಗಿದೆ ಅಂತ. ನಾನ್ ಅವಾಗ ಮಾತಾಡೋ ನನ್ನ ಒಂದು ಆಂಗಲ್ ಟು ಲೈಫ್ ಇರತ್ತಲ್ಲ, ದಟ್ ಇಟ್ ಸೆಲ್ಫ್ ಹ್ಯಾಸ್ ಚೇಂಜ್ಡ್ ಓವರ್ ದ ಮೆನಿ ಇಯರ್ಸ್. ವೆನ್ ಯು ಗೋ ಥ್ರೂ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್, ವೆನ್ ಯು ಜಸ್ಟ್ ಆಲ್ಮೋಸ್ಟ್ ಟಚ್ ಡೆತ್ ಅಂಡ್ ಕಮ್ ಬ್ಯಾಕ್ ಅಂಡ್ ಶಿಟ್, ನಾವ್ ಏನ್ ಮಾಡ್ತಾ ಇದೀವಿ ನಮ್ ಜೀವನದಲ್ಲಿ, ಸುಮ್ನೆ ಹೊಡ್ಕೊಂಡ್ ತೀರಿಸ್ತೀವಿ, ಅದಿಲ್ಲ ಇದಿಲ್ಲ ಅಂತ ಒಂದ್ ನಿಮಿಷಕ್ಕೆ ಹೋಗ್ಬಿಡ್ಬೋದು. ಸೊ ಏನಾಗುತ್ತೆ, ಟ್ರಾವೆಲ್ ಇಸ್ ಸಮಥಿಂಗ್ ದಟ್. ಅಂಡ್ ಬೈಕಲ್ಲಿ ಏನಪ್ಪಾ ಅಂದ್ರೆ, ಒಬ್ಬರೇ ಓಡಿಸೋದ್ರಿಂದ ತುಂಬಾ ಮೆಂಟಲ್ ಪೀಸ್, ಟೂ ಮಚ್ ಆಫ್ ಕಾನ್ವರ್ಸೇಷನ್ಸ್ ವಿತ್ ಯುವರ್ ಸೆಲ್ಫ್. ಸೊ ಒಂದು ಬುಕ್ ಇದೆ, ಚೆನ್ನಾಗಿದೆ, ಅದು ಮಾಂಕ್ ಆನ್ ವೀಲ್ಸ್ ಅಂತ. ಸೊ ಯಾವಾಗ್ಲಾದ್ರೂ ಆದ್ರೆ ಓದಿ, ಚೆನ್ನಾಗಿದೆ ಪುಸ್ತಕಗಳು. ಸೊ ಹಂಗಾಗಿ ರೈಡಿಂಗ್ ಹಸ್ ಬೀನ್ ಮೈ ಪರ್ಸನಲ್ ಪ್ಯಾಷನ್. ಈಗ ಎಷ್ಟೋ ಜನ ಹೆಣ್ಮಕ್ಳು, ನಾನು ಶುರು ಮಾಡಿದ ಕಾಲದಲ್ಲಿ ವೆರಿ ಫ್ಯೂ ಪೀಪಲ್, ಬಟ್ ಇವಾಗ ನಮ್ದೇ ಒಂದು ಗ್ರೂಪ್ ಇದೆ. ವೆರಿ ಪ್ರೌಡ್ ಟು ಸಿ ಸೋ ಮೆನಿ ಯಂಗ್ ವಿಮೆನ್ ಹೂ ಥಿಂಕ್ ಇಟ್ಸ್ ರಿಯಲಿ ನೈಸ್ ಟು ಬಿ ಬೈಕರ್ಸ್. ನಮ್ಗೆಲ್ಲ ಇವಾಗ ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ. ಸೊ ಹೊರಗಡೆ ನಿಮ್ ಪಾಡಿಗೆ ನೀವು ಹೋಗ್ರಪ್ಪ, ನಾವು ಬರ್ತೀವಿ ಅಂದ್ಬಿಟ್ಟು. ಕೃಪಾ, ಥ್ಯಾಂಕ್ ಯು ಸೋ ಮಚ್. ನಮ್ ಜೊತೆ ಮಾತಾಡಿದೀರಾ. ಯು ಸ್ಪೆಂಟ್ ಯುವರ್ ಟೈಮ್. ಬೈಕ್ಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಬದಲು ಅಥವಾ ರಿಪೇರಿ ಮಾಡೋ ಬದಲು ನಮ್ ಜೊತೆ ಕಳೆದು ಯು ಟಾಕ್ಡ್ ಅಬೌಟ್ ಯುವರ್ ಪ್ರೊಫೆಷನ್ ಫಾರ್ ದ
ಲಾಸ್ಟ್ ಅಬೌಟ್ ಇಯರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಗೆಲ್ಲ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದ ಶೋ. ದಯವಿಟ್ಟು ಅರಳಿಕಟ್ಟೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಅರಳಿಕಟ್ಟೆ ಇವಾಗ ಸ್ಪಾಟಿಫೈ ನಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಆಮೇಲೆ ಆಂಕರ್ FM ಅಲ್ಲಿ, ಇನ್ನೂ 2-3 ಚಾನೆಲ್ ಇದೆ ಅಲ್ವಾ, ಅದನ್ನು ಹೇಳ್ಬಿಡಪ್ಪ ಸುಪ್ರೀತ್. ಆಪಲ್ ಪಾಡ್ಕಾಸ್ಟ್ ಅಲ್ಲಿ ಇದೆ, ಗೂಗಲ್ ಪ್ಲೇ ಪಾಡ್ಕಾಸ್ಟ್ ಅಲ್ಲಿ ಇದೆ, ಅಮೆಝಾನ್ ಪ್ರೈಮ್ ಪಾಡ್ಕಾಸ್ಟ್ ಅಲ್ಲಿ ಇದೆ, ಎಲ್ಲಾ ಕಡೆಗಿದೀವಿ, ಕೇಳಿ. ವೆರಿ ನೈಸ್. ನಿಮಗ್ ನಾನ್ ಥ್ಯಾಂಕ್ಸ್ ಹೇಳ್ಬೇಕು, ಇಂತ ಒಂದು ವೆರಿ ಇನ್ಫಾರ್ಮಲ್ ಚಾಟ್ಗೆ ನನ್ನ ಇನ್ವೈಟ್ ಮಾಡಿದ್ದಕ್ಕೆ, ನನ್ನ ವ್ಯೂಸ್ ನ ನೀವು ಕೇಳಿದ್ದಕ್ಕೆ. ಐ ಮೀನ್ ಇದೆಲ್ಲ ಪರ್ಸನಲಿ ನನ್ ವ್ಯೂಸ್ ಅಷ್ಟೇ, ಸೊ ಇಟ್ಸ್ ನಾಟ್ ಅ ಕಲೆಕ್ಟಿವ್ ಒಪಿನಿಯನ್ ಆಫ್ ಎನಿಬಡಿ. ಸೊ ಅದು ನಾವ್ ಹೇಳ್ಬೇಕಲ್ಲ, HR ಅಂದ್ಮೇಲೆ ಎಲ್ಲ ಹೇಳಿದ್ಮೇಲೆ ಕಂಡೀಷನ್ ಸಪ್ಲೈ ಅಂತ ಕೆಳಗಡೆ ನೀವ್ ಹೇಳ್ದಾಗ ಇವತ್ತು ನನ್ ಗಾಡಿ ಪೆಟ್ರೋಲ್ ಹಾಕ್ಸಿಲ್ಲ, ಅದ ಬೆಳಗ್ಗೆ ನನ್ ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ. ಸೊ ನಮ್ಮ ಡ್ರೈವರ್ ಇದ್ರು ಒಬ್ರು, ಅವ್ರು ನೋಡ್ತಾ ಇದ್ರು ಏನ್ ಮಾಡ್ತಾರೆ ಇವಾಗ ಈ ಮೇಡಮ್ ನೋಡೋಣ ಅಂತ. ಅದು ಇವಾಗ ಹಿಮಾಲಯನ್ ತಳ್ಳೋದು ಬೇರೆ ತುಂಬಾ ಕಷ್ಟ ಆಯ್ತು. ನನ್ನಲ್ಲಿ ಒಂದು ಕೆಟ್ಟ ಹಠ, ಅಯ್ಯೋ ಯಾರ್ದು ಸಹಾಯ ತಗೋಬಾರ್ದು. ಅವಾಗ ಅನ್ಕೋತಾರೆ ಹೆಣ್ಮಕ್ಳು ಏನಿದ್ರು ಬರೀ ಸುಮ್ನೆ ಒದ್ಕೊಂಡು ಬಟನ್ ಸ್ಟಾರ್ಟ್ ಮಾಡಿ ಹೋಗು ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ ಹೋಗ್ತಾರೆ, ಸ್ಟಾರ್ಟ್ ಗೇಟ್ ಅಲ್ಲಿ ಆಗಿಲ್ಲ ಅಂದ್ರೆ ಹೆಲ್ಪ್ ಹೆಲ್ಪ್ ಅಂತ ಕೂಗ್ತಾರೆ ಅಂತ. ನಾನೇ ನನ್ ಬೈಕ್ ನ ಅಪ್ಪಗ್ ತಳ್ಕೊಂಡ್ ಹೋಗಿ ಆ ಡೌನ್ ಬಂದು ಸೆಕೆಂಡ್ ಅಥವಾ ಫಸ್ಟ್ ಕ್ಲಚ್ ಚೇಂಜ್ ಮಾಡಿ ಬೈಕ್ ಸ್ಟಾರ್ಟ್ ಮಾಡಿದ್ಮೇಲೆ 4 ಜನ ನೋಡಿದ್ರು, ಓ ಪರವಾಗಿಲ್ಲ ಈ ಅಮ್ಮ ಅಂತ. ಆಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಅದೊಂಥರ ಎಸ್ಟೀಮ್ ನೀಡ್ಸ್ ಟೇಕ್ ಕೇರ್ ಆಗ್ಬಿಡುತ್ತೆ. ಏನಂದ್ರೆ ವೆದರ್ ಇಟ್ಸ್ ಯುವರ್ ವರ್ಕ್ ಆರ್ ವಾಟ್ ಎವರ್ ಯು ಟೇಕ್, ಯು ಶುಡ್ ನೋ ವಾಟ್ ಯು ಡೂ, ಸೊ ದಟ್ ಅವಾಗ ಎಲ್ ಬೇಕಾದ್ರೆ ಹೋಗಿ ಏನ್ ಬೇಕಾದ್ರೆ ಸಾಧಿಸ್ಕೊಂಡ್ ಬರ್ಬೋದು. ನಂಗೆ ಇನ್ನೂ ಪಂಚರ್ ಹಾಕಕ್ ಬರಲ್ಲ, ಅವೆಲ್ಲ ಖಂಡಿತ ನಂಗೂ ಬರಲ್ಲ. ಯಾರನಿದ್ರು ಕರೆಯೋದೆ ನಾನು, ಬಾಪ ಪಂಚರ್ ಫಿಕ್ಸ್ ಮಾಡು. Great. Hey, once more, Kripa, thanks a lot. Thank you so much.